ಬಂದ್ರೆ ಸ್ನೇಹಿತರೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಏನಪ್ಪಾ ಅಂದ್ರೆ ವಿಡಿಯೋ ಮಾಡೋದು ಹೆಂಗೆ ಹೇಳ್ಕೊಡಿ ಸರ್, ಯಾವ ರೀತಿ ಮಾಡಿದ್ರೆ ಹೆಂಗ್ ವಿಡಿಯೋ ಮಾಡೋದು, ಯಾಕಂದ್ರೆ ಎಲ್ಲಾರು ವಿಡಿಯೋ ಮಾಡ್ತೀರಾ ನೀವು ಮಾತ್ರ ಯಾಕೆ ಮಾಡ್ತಿಲ್ಲ ಅಂತ ತುಂಬಾ ಜನ ಕಮೆಂಟ್ ಹಾಕ್ತೀರಿ. ಓಕೆ ಮಾಡೋಣ ವಿಡಿಯೋ ಹೆಂಗ್ ಮಾಡೋದು ಅಂತ ನಾನು ಇವತ್ತು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಾನು ಬರ್ತಾ ಕೂತ್ಕೊಂಡು ಜನರೇಟ್ ಮಾಡೋದು ಹೆಂಗೆ ಚಾಟ್ ಜಿಪಿಟಿ ಹೆಂಗೆ ತೊಗೊಂಡ್ ಕತೆನ ಎಲ್ಲ ಕ್ಲೀನಾಗಿ ಹೇಳ್ಕೊಡ್ತೀವಿ. ವಿಡಿಯೋನ ದಯವಿಟ್ಟು ಸ್ಕಿಪ್ ಮಾಡ್ದಿರಾ ನೋಡಿ. ಓಕೆ ಬನ್ನಿ, ಈಗ ಒಂದು ಚಾನಲ್ ಕೂಡ ನಾನು ನಿಮ್ಗೆ ತೋರಿಸ್ತೀನಿ. ಆ ಚಾನಲ್ ಇಂದಾನೆ ಸ್ಟಾರ್ಟ್ ಮಾಡೋಣ. ಇವ್ರು ಹೆಂಗ್ ಮಾಡ್ತಿದ್ದಾರೆ ಅಂತ ನೋಡಿ. ಸ್ಕ್ರೀನ್ ರೆಕಾರ್ಡ್ ನಾನು ಇವಾಗ ನಿಮ್ಗೆ ಸ್ಕ್ರೀನ್ ರೆಕಾರ್ಡ್ ಹಾಕ್ತೀನಿ. ಧರ್ಮ ಲೆಸನ್ಸ್, ಓಕೆ ಅಂದ್ರೆ ಧರ್ಮದ ಬಗ್ಗೆ ಪಾಠ ಹೇಳ್ತಾ ಇದೀರಿ ಅಂತ ಒಂದು ಚಾನಲ್ ಹೆಸರೇ ಅಲ್ವಾ ಅವರ? ಹೌದು, ಧರ್ಮ. ಓಕೆ ನಾನು ನೋಡ್ತಿದ್ರಲ್ಲ ಪಾಪ್ಯುಲರ್ ವಿಡಿಯೋ ನೋಡಿ ಎಷ್ಟೋಗಿದೆ ಹೇಳಿ, 6,95,000, 3,54,000, ಎಲ್ಲ ಲಕ್ಷಗಳೇ. 2 ಲಕ್ಷ, 1.5 ಲಕ್ಷ, ಎಲ್ಲ 80,000 ಅಂದ್ರೆ ಇವ್ರದ್ದು ಕಮ್ಮಿ, 70-80,000 ಅಂದ್ರೆ ಮಿಕ್ಕಿದೆಲ್ಲ ಲಕ್ಷಗಳೇ ಹೋಗ್ತಾ ಇದೆ. ಚಾನಲ್ 27,400 ಸಬ್ಸ್ಕ್ರೈಬರ್ಸ್ ಇದೆ, 95 ಬರೀ ವಿಡಿಯೋಗೆ. ನಾವೆಷ್ಟು ಮಾಡಿದ್ವಿ ವಿಡಿಯೋ? ಆಲ್ಮೋಸ್ಟ್ 600 ಚಿಲ್ಲರೆ ಹೋಗ್ತಾ ಇದೆ ವಿಡಿಯೋ. ಬಟ್ ಸಬ್ಸ್ಕ್ರೈಬರ್ಸ್ ಎಷ್ಟು? ಇನ್ನು 18 ಮುಟ್ಟಕ್ಕೆ ಹೇಳ್ತಾ ಇದೆ. ಅಲ್ಲ ಇಲ್ಲಿ ನೋಡಿ, ಇಲ್ಲಿ ಹೆಂಗ್ ಹೋಗ್ತಾ ಇದೆ. ಇದೇ ಸ್ಪೆಷಾಲಿಟಿ ಆಫ್ ಚಾನಲ್. ಓಕೆನಾ? ಬನ್ನಿ ಈಗ ಈ ತರ ಹೇಗ್ ಮಾಡೋದು ಬೇರೆ ಒಂದು ವಿಡಿಯೋ ಪ್ಲೇ ಮಾಡಿ ತೋರಿಸ್ತೀನಿ ನೋಡಿ. ಇಲ್ಲಿ ಸಿಂಪಲ್ ಆಗಿ ಸ್ನೇಹಿತರೆ ನೋಡಿ, ಒಂದಾನೊಂದು ಕಾಲದ ಕಥಾ. ಒಂದು ಹಳ್ಳಿಯ ಬಳಿ ಮಹಾಮುನಿ ಭಾರದ್ವಾಜರ ಆಶ್ರಮವಿತ್ತು. ಮುನಿ ಭಾರದ್ವಾಜರು ಬಹಳ ದೊಡ್ಡ ಜ್ಞಾನಿಯಾಗಿದ್ದು. ಓಕೆ, ಇನ್ ಜಾಸ್ತಿ ಆಗಲ್ಲ, ಕಾಪಿರೈಟ್ ಬರುತ್ತೆ. ನೋಡೋದ್ರಲ್ಲ, ಈ ರೀತಿಯಾಗಿ ಎ ವಾಯ್ಸು ಇಂದ ಒಂದು ಇಮೇಜಸ್ ಆಗಿದ್ರೆ ನಾವು ಇಮೇಜಸ್ ಹಾಕೋದು ತೋರಿಸ್ತೀವಿ. ಅದಕ್ಕಿಂತ ಅಡ್ವಾನ್ಸ್ ಆಗಿ ವಿಡಿಯೋ ಜನರೇಟ್ ಮಾಡೋದು ಕೂಡ ತೋರಿಸ್ತೀವಿ ವಿಡಿಯೋದಲ್ಲಿ. ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ, ಹೇಳ್ದಲ್ಲ ಸ್ಕಿಪ್ ಮಾಡಿದ್ರೆ ನಿಮ್ಗೆ ಏನೂ ಅರ್ಥ ಆಗಲ್ಲ. ಓಕೆ, ನೀವು ಮೊಬೈಲ್ ಕೂಡ ಇದನ್ನ ಕ್ರಿಯೇಟ್ ಮಾಡ್ಬೋದು. ಓಕೆ, ಸ್ವಲ್ಪ ರಿಸ್ಕ್ ಆಗುತ್ತೆ, ಬಟ್ ನಾವು ಕಂಪ್ಯೂಟರಲ್ಲಿ ತೋರಿಸ್ತೀವಿ. ಕಂಪ್ಯೂಟರ್ ನಮ್ಗೆ ಈಸಿ ಆಗುತ್ತೆ. ನೀವು ಮೊಬೈಲ್ನಲ್ಲೂ ಮಾಡ್ಬೋದು, ಇಲ್ಲ ಅಂತಲ್ಲ, ಬಟ್ ಸ್ವಲ್ಪ ಟೈಮ್ ತಗೊಳುತ್ತೆ. ಓಕೆನಾ? ಬನ್ನಿ ಈಗ ಹೋಗಿ ತೋರಿಸೋಣ ಯಾವ ರೀತಿ ಕ್ರಿಯೇಟ್ ಮಾಡೋದು. ಒಂದು ವಿಡಿಯೋಯಿಂದ ಹಿಡಿದು ಒಂದು ಫೋಟೋಯಿಂದ ಜನರೇಟರಿಂದ ಹಿಡಿದು ಹೇಗೆ ವಾಯ್ಸ್ ಕೂಡ ಕೊಡೋದು ಎಲ್ಲ ಕೂಡ ನಿಮ್ಗೆ ತೋರಿಸ್ತೀನಿ. ನೋಡ್ತಾ ಇರ್ಬೋದಲ್ಲ ಫ್ರೆಂಡ್ಸ್. ಫಸ್ಟ್ ಏನ್ ಮಾಡ್ಬೇಕಂದ್ರೆ ಗೂಗಲ್ ಬನ್ನಿ. ಗೂಗಲ್ ಬಂದ್ಬಿಟ್ಟು ಚಾಟ್ ಜಿಪಿಟಿ ಅಂತ ಸರ್ಚ್ ಮಾಡಿ, ಓಪನ್ ಮಾಡಿ ಇದನ್ನ. ಓಕೆ, ಇದು ಲಾಗಿನ್ ಆಗ್ಬೇಕಾಗುತ್ತೆ ನೋಡಿ. ನಾನು ಇದು ಕಂಟಿನ್ಯೂ ಅಂತ ಕ್ಲಿಕ್ ಕೊಡ್ತೀನಿ, ಲಾಗಿನ್ ಆಗುತ್ತೆ ನಮ್ದು ಇಲ್ಲಿ. ಅಂದ್ರೆ ಇದನ್ನ ಪರ್ಚೇಸ್ ಮಾಡಲು ಬೇಕಾಗುತ್ತಲ್ಲ? ಹೌದು, ಪರ್ಚೇಸ್ ಮಾಡಿದ್ರೆ ಇನ್ನೂ ಪೂರ್ತಿ ವರ್ಷ ಚೆನ್ನಾಗಿ ಒಂದು ರಿಪ್ಲೈ ಎಲ್ಲ ಕೊಡುತ್ತೆ ನಮಗೆ. ಪ್ಲಸ್ ಒಂದು ಇದೆ, ಪ್ರೋ ಅಂತ ಇದೆ. ಹೌದು, ಈಗ ನಮ್ಗೆ 0 ಗೋ ಅಂತ ಕೊಟ್ಟಿದ್ದಾರೆ ಫ್ರೀ ಆಗಿ. ಹೌದು, ಆ ಅಕೌಂಟಲ್ಲಿ ನಾವು ಯೂಸ್ ಮಾಡ್ತಾ ಇದೀವಿ. ಓಕೆ, ಈಗ ಈ ತರ ಬರುತ್ತಲ್ಲ. ಫಸ್ಟ್ ಈಗ ನಾವೇನ್ ಮಾಡ್ಬೇಕು, ಈಗ ಈ ಚಾನಲ್ ಐತಲ್ಲ ಧರ್ಮ ಲೆಸನ್ಸ್, ಪಾಪ್ಯುಲರ್ ವಿಡಿಯೋಗೆ ಹೋಗೋಣ. ಪಾಪ್ಯುಲರ್ ವಿಡಿಯೋಗೆ ಹೋಗ್ಬಿಟ್ಟು ನೋಡ್ತಾ ಇರ್ಬೋದಲ್ಲ, ಇದು ಪಾಪ್ಯುಲರ್ ವಿಡಿಯೋ. ಇಲ್ಲಿ ಏನಿದೆ, 3 ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಕೊಡ್ತೀನಿ. ಕ್ಲಿಕ್ ಕೊಟ್ಟಾಗ ಈ ತರ 5 ಆಪ್ಷನ್ ಬರುತ್ತೆ ನಂಗೆ. ಇಲ್ಲಿ 5 ಆಪ್ಷನ್ ನಾವೇನ್ ಮಾಡ್ಬೇಕಾಗತ್ತೆ, ಶೇರ್ ಅನ್ನೋ ಒಂದು ಫೀಚರ್ ಮೇಲೆ ಕ್ಲಿಕ್ ಕೊಡ್ಬೇಕಾಗತ್ತೆ. ಕ್ಲಿಕ್ ಕೊಟ್ಟ ಮೇಲೆ ಈ ತರ ಬರುತ್ತೆ ನಮ್ಗೆ. ಇಲ್ಲಿ ಕಾಪಿ ಮಾಡಿ ಲಿಂಕ್ ನ. ಕಾಪಿ ಮಾಡ್ಬಿಟ್ಟು ನಾವೇನ್ ಮಾಡ್ಬೇಕಿಲ್ಲಿ ಪೇಸ್ಟ್ ಮಾಡ್ಬೇಕು. ಯಾಕಂತ ಅಂದ್ರೆ ಇದ್ರ ರಿಲೇಟೆಡ್ ನಮ್ಗೆ ಬೇಕು. ಅವ್ರದ್ದು ಏನಾಗಿದೆ ನೋಡಿ, ಇಲ್ಲಿ ಹಿಂಗೋಗಿದೆ ವ್ಯೂಸ್. ಎಷ್ಟು 1 hour 15 ನಿಮಿಷ ಮಾಡಿದ್ದಾರೆ. ಎಷ್ಟೋಗಿದೆ ನೋಡಿ ವ್ಯೂಸ್, ಅಷ್ಟೋಗಿದೆ ವ್ಯೂಸ್. ಸೊ ಆ ತರ ಒಂದು ರಿಲೇಟೆಡ್ ಏನಾದ್ರು ಕತೆ ಮಾಡ್ರೆ ನಮ್ಗೆ ಇನ್ನೂ ವೈರಲ್ ಆಗುತ್ತೆ. ಓಕೆ, ಈಗ ನಾವೇನ್ ಮಾಡ್ಬೇಕಿಲ್ಲಿ, ಸಿ ದಿಸ್ ವಿಡಿಯೋ ಅಂಡ್ ಗಿವ್ ಮೀ ಎ ರಿಲೇಟೆಡ್ ಸ್ಟೋರಿ ಪ್ರಾಂಪ್ಟ್ ಅಂತ ಹಾಕ್ಬೇಕಾಗುತ್ತೆ ಇಲ್ಲಿ. ಓಕೆ, ಸ್ವಲ್ಪ ಇದು ಪ್ರಾಂಪ್ಟ್ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಇಂಗ್ಲಿಷ್ ಜಾಸ್ತಿ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ. ಓಕೆ ನೋಡಿ, ಸಿ ದಿಸ್ ವಿಡಿಯೋ ಅಂಡ್ ಗಿವ್ ರಿಲೇಟೆಡ್ ಪ್ರಾಂಪ್ಟ್ ವಿತ್ ಡಯಲಾಗ್ಸ್ ಇನ್ ಕನ್ನಡ. ಓಕೆ, ಈಗ ಅದು ವಿಡಿಯೋ ಏನ್ ಮಾಡುತ್ತೆ, ಸರ್ಚ್ ಮಾಡುತ್ತೆ ವೆಬ್ ಅಲ್ಲಿ. ನೋಡಿ ಈಗ ಇಲ್ಲೇ ತೋರಿಸ್ತೀನಿ ನೋಡಿ. ಅದೇ ಈ ತರ ನೋಡಿ, ಇಲ್ಲಿ ಸರ್ಚಿಂಗ್ ದ ವೆಬ್ ಅಲ್ಲಿ ಸರ್ಚ್ ಮಾಡ್ಬಿಟ್ರು ಏನಿದೆ ಇಷ್ಟು ಇದನ್ನ ಎತ್ಕೊಂಡು ಡೀಟೇಲ್ಸ್ ಎಲ್ಲ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡು ಏನಿದೆ ವಿಡಿಯೋದಲ್ಲಿ ಅಂತ ನೋಡಿ, ಆಮೇಲೆ ಅದ್ರ ಬೇಸಿಸ್ ಆಗಿ ನಮ್ಗೆ ರಿಲೇಟೆಡ್ ಸ್ಟೋರೀಸ್ ವಿತ್ ಪ್ರಾಂಪ್ಟ್ ಕೊಡುತ್ತೆ ನಮ್ಗೆ ಇಲ್ಲಿ. ಓಕೆ ನೋಡಿ, ಇಲ್ಲಿ ಬಂದಿದೆ, ಇಲ್ಲಿ ಪವರ್ಫುಲ್ ಎ ಸ್ಟೋರಿ ಪ್ರಾಂಪ್ಟ್ ಅಂತ. ಓಕೆ, ನೋಡ್ತಾ ಇರ್ಬೋದಲ್ಲ ಇಲ್ಲಿ ಕತೆ ಸ್ಟೋರಿ ಇವೆಲ್ಲ. ಓಕೆ, ಮಾಡರ್ನ್ ರಿಲೇಟೆಡ್ ಇದೆ. ಆಮೇಲೆ ಬೇಕಾದ್ರೆ ಹಳೆ ಕಾಲದ ಬೇಕಾದ್ರೆ ನಿಮ್ ಇಷ್ಟ, ಅದು ನೀವು ನೋಡಿ ಓದ್ಕೊಳ್ಳಿ ಒಂದ್ಸತಿ. ಕತೆ ಚೆನ್ನಾಗಿದ್ಯಾ ಅಂತ ಓದ್ಕೊಳ್ಳಿ. ಓಕೆ, ನಮ್ ಕತೆ ಓಕೆ ಆಯ್ತು, ಈಗ ವಿಡಿಯೋ ಮಾಡಕ್ಕಲ್ವಾ? ನೋಡಿ ಎಲ್ಲ ಇದೆ. ಓಕೆ, ಇನ್ನು ದೊಡ್ಡದಾಗ ತಗೊಂಬೋದು. ಲಿಟಲ್ ಸ್ಟೋರಿ ಕೊಟ್ಟಿದೆ ಅಷ್ಟೇ. ಇನ್ನು ಕೇಳ್ರೆ ಸೀನ್ ಬೈ ಸೀನ್ ಅಂತ ಕೊಡತ್ತೆ. ಅದು ಸೀನ್ ಬೈ ಸೀನ್ ಅಂತ ಕೊಟ್ರೆ 30 ಸೀನ್ ಹಾಕೊಂಡು ಅವ್ರ ತರ 1 hour 20 ನಿಮಿಷ ಆ ತರ ಮಾಡ್ಬೋದು. 10-20 ನಿಮಿಷ ಮಾಡಿ ಸಾಕು. ಓಕೆ, ಈಗ ನಾವೇನ್ ಮಾಡೋಣ, ಇಲ್ಲಿಂದ ಇಲ್ಲಿ ಎತ್ಕೊಳ್ಳೋಣ. ಓಕೆ,
ಇಲ್ಲಿಂದ ಇಲ್ಲಿ ಮತ್ತೆ ಇನ್ನೇನ್ ನೋಡಿ ಇಲ್ಲಿ ಒಂದ್ಸತಿ ಓದ್ಕೊಂಬಿಡಿ ನೀವು. ಓಕೆ, ಸ್ವಲ್ಪ ಡೀಟೇಲ್ಸ್ ಬೇಕು ನನ್ಗೆ. ಓಕೆ, ಪ್ರಾಂಪ್ಟ್ ಬಗ್ಗೆ ಇಲ್ಲೇ ನಾವು ಹಾಕ್ಬೇಕು, ಗಿವ್ ಮೀ ಎ ಡೀಟೇಲ್ಡ್ ಪ್ರಾಂಪ್ಟ್. ಓಕೆ, ಸ್ವಲ್ಪ ಡೀಟೇಲ್ ಆಗಿರ್ಬೇಕಲ್ಲಿ, ಯಾಕಂತ ಅಂದ್ರೆ ಇಂಪಾರ್ಟೆಂಟ್ ಆಗುತ್ತೆ. ಡೀಟೇಲ್ಡ್ ಪ್ರಾಂಪ್ಟ್ ಇನ್ ಇಂಗ್ಲಿಷ್ ಬಟ್ ಡಯಲಾಗ್ಸ್ ಇನ್ ಕನ್ನಡ. ನಮ್ಗೆ ಪ್ರಾಂಪ್ಟ್ ಡೀಟೇಲ್ ಬೇಕು, ಬಿಕಾಸ್ ಎಲ್ಲಿಂದ ಸ್ಟೋರಿ ಎಂಡ್ ಆಗುತ್ತೆ, ಎಲ್ಲಿಂದ ಈಗ ಉದಾಹರಣೆಗೆ ಸ್ಟಾರ್ಟಿಂಗು ಈ ತರ ಒಬ್ಳು ಬರ್ತಾಳೆ ಮಹಿಳೆ ವಾಕ್ ಮಾಡ್ತಾ ಇರ್ತಾಳೆ, ಆ ತರ ಹೆಂಗ್ ಸೀನ್ ಏನೇನು ಅಟ್ಮಾಸ್ಫಿಯರ್ ಎಲ್ಲ ನಮ್ಗೆ ಡೀಟೇಲ್ಸ್ ಬೇಕು, ಬಟ್ ಡೈಲಾಗ್ ಕನ್ನಡದಲ್ಲಿ ಬೇಕಷ್ಟೇ. ಅದನ್ನ ನೀವು ಚಾಟ್ ಜಿಪಿಟಿ ಗೆಲ್ಬೇಕಾಗುತ್ತೆ. ಓಕೆ, ಚಾಟ್ ಜಿಪಿಟಿ ಬಂದು ಈ ತರ ಎಲ್ಲ ನೀವು ಏನೋ ಮಾಡ್ಬೇಕಾಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದಲ್ಲ, ಇಲ್ಲಿ ನೋಡಿ ಎಲ್ಲ ನಂಗೆ ಜನರೇಟ್ ಮಾಡಿಕೊಟ್ಟಿದೆ. ಇಲ್ಲಿ ಇನ್ನೇನ್ ಮಾಡ್ತೀನಿ, ಇದು ಫಸ್ಟ್ ಸೀನ್ ಅಂತ ತಗೊಂಡು ಕಾಪಿ ಮಾಡ್ಕೊಳ್ಳೋಣ. ಈಗ ನಾವೇನ್ ಮಾಡ್ಬೇಕು, ಗೂಗಲ್ಗೆ ಹೋಗ್ಬಿಟ್ಟು ಫ್ಲೋ ಅಂತ ಸರ್ಚ್ ಮಾಡಿ, ಗೂಗಲ್ ಫ್ಲೋ. ಓಕೆ, ಲಾಗಿನ್ ಆಗಿ. ಓಕೆ, ಬೇಕಾದ್ರೆ ಮತ್ತೆ ನಿಮ್ಗೆ ತೋರಿಸ್ತೀನಿ. ಏನು ಅಂತ ಸರ್ಚ್ ಮಾಡಿ, ಫ್ಲೋ ಅಂತ ಸರ್ಚ್ ಮಾಡಿದ್ರೆ ಫ್ಲೋ ಬರುತ್ತೆ ಇಲ್ಲಿ, labs.google. ಓಕೆ, ನೋಡಿ ಪ್ರೋ ಇದೆ, ಬಿಕಾಸ್ ಇದೇನಿದು ಜಿಯೋ ಅವರು ಫ್ರೀ ಆಗಿ ಕೊಡ್ತಾರೆ ನಮ್ಗೆ. ಇದು 1000 ಕ್ರೆಡಿಟ್ಸ್ ಫ್ರೀ ಆಗಿ ನಿಮ್ಗೆ ಕೊಡ್ತಾರೆ. ಇಲ್ಲಿ ನಾವೇನ್ ಮಾಡಿ, ನ್ಯೂ ಪ್ರಾಜೆಕ್ಟ್ ಅಂತ ಕ್ಲಿಕ್ ಕೊಡೋಣ. ಇಲ್ಲಿ ನ್ಯೂ ಪ್ರಾಜೆಕ್ಟ್ ಅಂತ ನಾವಿಲ್ಲಿ ಕ್ಲಿಕ್ ಕೊಡ್ತೀವಿ. ಆಮೇಲೆ ಇಲ್ಲಿ ನಮ್ಗೆ ಇಂಟರ್ಫೇಸ್ ಓಪನ್ ಆಗುತ್ತೆ. ಹೊಸ ಅಪ್ಡೇಟ್ ಇದು, ಅದ್ರಗೋಸ್ಕರ ಈ ತರ ಒಂದು ಬರ್ತಾರಂಥದ್ದು. ಓಕೆ, ನಾವೇನ್ ಮಾಡ್ಬೇಕು, ಇದನ್ನ ಪ್ರೆಸ್ ಮಾಡ್ತಾ ಹೋಗ್ತಾ ಇರೋಣ. ಇಲ್ಲಿ ಗೆಟ್ ಸ್ಟಾರ್ಟರ್ ಅಂತ ಕೊಡಿ. ಇದಾಯ್ತಾ? ಇಲ್ಲಿ ಅದಕ್ಕಿಂತ ಮುಂಚೆ ಇಲ್ಲಿ ಬಂದ್ಬಿಟ್ಟು ನಾವೇನ್ ಮಾಡ್ಬೇಕಾಗತ್ತೆ, ಇಲ್ಲಿ ನಾವು ಮಾಡಲ್ ಸೆಲೆಕ್ಟ್ ಮಾಡ್ಕೊಬಹುದು. ಫಸ್ಟ್ ವಿಡಿಯೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಓಕೆ, 1x ಅಂತ ಮಾಡ್ಕೊಳ್ಳೋಣ. ಫ್ರೇಮ್ ಅಂತ ನಾವು ಮಾಡ್ಕೊಳ್ಳೋಣ ಇಲ್ಲಿ. ಓಕೆ, ಫ್ರೇಮ್ ಆಯ್ತಾ? ಮತ್ತೆ ಇಲ್ಲಿ ನೋಡಿ, ನಮ್ಗೆ ಇಲ್ಲಿ ನಾವು ಚಾಯ್ಸ್ ಮಾಡ್ಬೋದು. ಓಮ್ನಿ ಫ್ಲಾಶ್ ಹೊಸ ಮಾಡಲ್ ಅಕ್ಯುರೇಟ್ ಆಗಿ ಬರುತ್ತೆ. ಓಕೆ, ಇದು 25 ಕ್ರೆಡಿಟ್ಸ್ ಇರುತ್ತೆ. ನಿಮ್ ಇಷ್ಟ ನೀವು ಯೂಸ್ ಮಾಡ್ಕೊಬಹುದು. ಅಲ್ಲಿ ಕಡಿಮೆ ಕ್ರೆಡಿಟ್ಸ್ ಕನ್ಸ್ಯೂಮ್ ಮಾಡುತ್ತೆ. ಸೊ ಇದನ್ನ ಸೆಲೆಕ್ಟ್ ಮಾಡ್ಕೊಂತೀವಿ. ಓಕೆ, ಓಮ್ನೇ ಕೊಡೋಣ ನಾವು. ಓಕೆ, ಹೊಸದಲ್ವಾ ಅದು? ನೋಡಿ, ಇಲ್ಲಿ ಫ್ರೇಮ್ ಅಂತ ಇರ್ಬೇಕಿದು. 16:9 1x ಅಂತ ಆದ್ರೆ ಒಂದ್ ವಿಡಿಯೋ ಅಷ್ಟೇ ಕೊಡುತ್ತೆ. ಇನ್ನೂ ಜಾಸ್ತಿ ಕೊಡ್ತಾ ಇದ್ರೆ ಇನ್ನೂ ಜಾಸ್ತಿ ವಿಡಿಯೋಸ್. 8 ಸೆಕೆಂಡ್ ಇದ್ರೆ ಒಳ್ಳೇದು, ಬೇಕಾದ್ರೆ ಇನ್ಕ್ರೀಸ್ ಮಾಡ್ಕೊಂಬೋದು ಡ್ಯೂರೇಷನ್. ಓಕೆ, ನೋಡಿ ಇಲ್ಲಿ 25 ಕ್ರೆಡಿಟ್ ಯೂಸ್ ಮಾಡುತ್ತೆ ಒಂದ್ ವಿಡಿಯೋಗೆ. ಗಾಟ್ ಇಟ್ ಅಂತ ಕೊಡಿ. ನಾವೇನ್ ಕಾಪಿ ಮಾಡಿದ್ವಿ ಇಲ್ಲಿ ಪೇಸ್ಟ್ ಮಾಡೋಣ. ಇಲ್ಲಿ ಓಕೆ, ಪೇಸ್ಟ್ ಮಾಡಾಯ್ತಾ? ಈ ತರ ಕ್ಲಿಕ್ ಕೊಡಿ, ಗೋ ಅಂತ. ನೀವು ಒಂದು 2-3 ನಿಮಿಷ ಕಾಯ್ಬೇಕಾಗುತ್ತೆ. ಇದು ಪೂರ್ತಿ ಎಲ್ಲ ಜನರೇಟ್ ಆಗುತ್ತೆ. ಒಂದ್ಸತಿ ಇಟ್ಸ್ ಇನ್ ಕ್ಯೂ ಅಂತೆಲ್ಲ ಬರುತ್ತೆ. ಏನೋ ತಲೆ ಕೆರ್ಸ್ಕೊಳಕ್ ಹೋಗ್ಬೇಡಿ. ಒಂದ್ 2-3 ನಿಮಿಷ ಕಾಯಿರಿ, ಅವಾಗ ಇದು ಆಗ್ಬಿಡುತ್ತೆ. ಓಕೆ, ಕಾಯ್ಬಿಟ್ಟು ನೋಡೋಣ ಹೇಗೆ ರಿಸಲ್ಟ್ ಬರುತ್ತಂತ. ನೋಡಿ, ವಿಡಿಯೋ ಜನರೇಟ್ ಆಗಿದೆ. ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಕೊಡೋಣ. ಇಲ್ಲಿ ಬರುತ್ತೆ ನೋಡೋಣ. ಇಲ್ಲಿ ಅಮ್ಮ, ಯಾವಾಗ ನೋಡಿದ್ರು ಲೆಕ್ಚರ್ ಕೊಡ್ತೀಯಾ? ನೋಡಿ ಹೆಂಗಿದೆ ಅಂತ. ಓಕೆ, ಕ್ವಾಲಿಟಿ ಚೆನ್ನಾಗಿದೆ. ನೋಡಿ ಇಲ್ಲಿ ಕ್ವಾಲಿಟಿ ಹೆಂಗಿದೆ, ಮನೆಯಲ್ಲಿ ನೀರ್ ಸೋರೋದು, ಮುಖ ನೋಡಿ, ಇಲ್ಲಿ ಡೈಲಾಗ್ಸ್ ನೋಡಿ, ಏನೋ ಆತರ ಇದು ಡ್ಯಾನ್ಸ್ ಮಾಡಿದಾರಲ್ಲ, ಅದು ಕೈ ಏನು ಮಿಕ್ಸ್ ಇಲ್ಲ, ಎಕ್ಸ್ಟ್ರಾ ಲೆಗ್ ಇಲ್ಲ, ಮತ್ತೆ ಮನೆ ಏನು ಜಾಸ್ತಿ ಏನಿಲ್ಲ. ಕ್ವಾಲಿಟಿ ಚೆನ್ನಾಗಿದೆ. ಹೌದು, ಇದು ಬಿಕಾಸ್ ವಿಡಿಯೋ ಅಂತ ಕಂಡುಹಿಡಿಯಕ್ಕೆ ಆಗಲ್ಲ, ಕ್ವಾಲಿಟಿ ಇದೆ. ಇದನ್ನ ಡೌನ್ ಮಾಡ್ಕೊಳ್ಳೋದು ಹೆಂಗೆ? ಡೌನ್ ಮಾಡ್ಕೊಳ್ಳೋದು ಈ 3 ಡಾಟ್ ಮೇಲೆ ಕ್ಲಿಕ್ ಕೊಡಿ. ಈ ತರ ಆಪ್ಷನ್ಸ್ ಬರುತ್ತೆ ನೋಡಿ. ಇಲ್ಲಿ ಎಲ್ಲ ಇಷ್ಟು ಆಪ್ಷನ್ಸ್ ಇದೆ ನಮ್ಗೆ. ಡಿಲೀಟ್ ಮಾಡ್ಬೋದು ನಾವು. ಓಕೆ, ಫ್ಲಾಗ್ ಮಾಡ್ಬೋದು. ಓಕೆ, ಇದೆಲ್ಲ ನೀವು ಮಾಡ್ಬೋದು. ಪಬ್ಲಿಷ್ ಬೇಕಾದ್ರೂ ಮಾಡ್ಬೋದು ಇಲ್ಲಿಂದ ಯೂಟ್ಯೂಬ್ ನಲ್ಲಿ. ಆತರ ಆಪ್ಷನ್ ತಂದಿದ್ದಾರೆ. ಬೇಡ ನಮ್ಗೆ ಇಲ್ಲಿ ಮಾಡೋಣ. ಓಕೆ, ನೋಡಿ ಇದು 4K ಮಾಡ್ಬೇಕಂದ್ರೆ ಅಪ್ಗ್ರೇಡ್ ಮಾಡ್ಕೊಬೇಕಾಗುತ್ತೆ. ಓಕೆ, ಇನ್ನು ಹೌದು 4K ಮಾಡ್ಕೊಳಕ್ ಆಗೋದು. ಇಲ್ಲ ಅಂದ್ರೆ ಇಲ್ಲ. ನೋಡಿ ಇಲ್ಲಿ ಅಪ್ಸ್ಕೇಲ್ಡ್ 1080p ಕೊಟ್ರೆ ಇಲ್ಲಿ ಹೌದು. ಓಕೆ, ನೀವೆಲ್ಲಿ ಏನು ಆಫ್ ಮಾಡ, ಮೊಬೈಲ್ ಆಫ್ ಮಾಡ್ರೂ ಇದು ಹೊಲ್ಟೋಗ್ಬಿಡುತ್ತೆ. ಓಕೆ, 2 to 3 minutes ಕಾಯಿರಿ. ಇಲ್ಲ ಅಂತಂದ್ರೆ 5 minutes ತಗೊಳುತ್ತೆ. ಡಿಪೆಂಡ್ಸ್ ಆನ್ ಯುವರ್ ನೆಟ್ವರ್ಕ್. ಓಕೆ, ನೀವು ವೇಟ್ ಮಾಡ್ಬೇಕಾಗುತ್ತೆ. ಇದನ್ನ ಆಮೇಲೆ ಡೌನ್ಲೋಡ್ ಆಮೇಲೆ ನೆಕ್ಸ್ಟ್ ಏನ್ ಮಾಡೋದಂತ ಹೇಳ್ಕೊಡ್ತೀನಿ. ಕಾಯೋಣ ಡೌನ್ಲೋಡ್ ಆಗೋವರೆಗೂ. ಓಕೆ, ಬರೋದು ಇದು ವಿಡಿಯೋ ಆಯ್ತು, ಬಟ್ ಅವ್ರು ವಿಡಿಯೋ ಮಾಡಿಲ್ಲ. ಹೌದು, ಅವ್ರು ಮಾಡಿರೋದು ಇಮೇಜಸ್, ಬರೀ ಇಮೇಜ್ಗಳು ಹಾಕಿ ಝೂಮ್ ಮಾಡ್ಕೊಂಡು ಹೋಗಿದ್ದಾರೆ. ಓಕೆ, ಆ ರೀತಿ ಮಾಡೋದು ಹೆಂಗೆ? ನೀನು ಅಡ್ವಾನ್ಸ್ ಹೋಗ್ಬಿಟ್ಟೆ ಫಸ್ಟೇ. ಹೌದು, ಫಸ್ಟ್ ಅಡ್ವಾನ್ಸ್ ತೋರಿಸ್ತಾ ಇದೆಯಾ, ವಿಡಿಯೋ ಜನರೇಟ್ ಮಾಡೋದೇ ತೋರಿಸ್ಬಿಡ್ತಿದ್ಯಾ. ಇತ್ತು ಡೈಲಾಗ್ ಅದೇ ಹೇಳ್ತಿರೋ ತರ. ಬಟ್ ಅವ್ರ ಕಥೆಯಲ್ಲಿ ವಾಯ್ಸ್ ಇದೆ. ಓಕೆ, ವಾಯ್ಸ್ ಕೊಡೋದು ಹೆಂಗೆ, ಮತ್ತೆ ಫೋಟೋ ಮಾಡೋದು ಹೆಂಗೆ ಸಿಂಪಲ್ ಆಗಿ ಹೇಳ್ಕೊಡೋದು ನಮ್ಮ ಮಕ್ಳಿಗೆ. ಗೊತ್ತಾಗಲ್ಲ ನಮ್ಮ ಕನ್ನಡ ಯೂಟ್ಯೂಬರ್ಸ್ಗಳಿಗೆ, ಸಿಂಪಲ್ ಆಗಿ ತೋರಿಸ್ಕೊಡು. ಓಕೆ, ನೋಡಿ ಇಲ್ಲಿ ಡೌನ್ಲೋಡ್ ಆಗಿದೆ. ಇಲ್ಲಿ ನೋಡ್ತಾ ಇರ್ಬೋದಲ್ಲ. ಇಲ್ಲಿ ಇದಾದ್ಮೇಲೆ ನಾವೇನ್ ಮಾಡ್ಬೇಕಾಗುತ್ತೆ, ಫಸ್ಟ್ ಹೇಗೆ ನಾವು ಇದು ಫೋಟೋ ಜನರೇಟ್ ಮಾಡ್ಕೊಳ್ಳೋದು ಅಂತ ಹೇಳ್ತೀವಿ. ಮತ್ತೆ ಚಾಟ್ ಜಿಪಿಟಿ ಬನ್ನಿ, ಅದೇ ಚಾಟ್ಗೆ ಬನ್ನಿ. ಓಕೆ, ಚಾಟ್ಗೆ ಬಂದ್ಬಿಟ್ಟು ನಾವೇನ್ ಮಾಡ್ಬೇಕಾಗತ್ತೆ, ಇಲ್ಲಿ ನಾವು ಕೇಳ್ಬೇಕಾಗತ್ತೆ. ಇಲ್ಲಿ ಏನಂತ ಕೇಳೋಣ, ಗಿವ್ ಮೇ ರಿಲೇಟೆಡ್ AI ಇಮೇಜಸ್ ಅಬೌಟ್ ದಿಸ್ ಅಂತ. ಗಿವ್ ಮೇ ರಿಲೇಟೆಡ್ ಇಮೇಜಸ್ ಆನ್ ದಿಸ್ ಜರ ಕೊಟ್ರೆ ಅದು ರಿಲೇಟೆಡ್ ಏನಿದೆ, ಸ್ಟೋರಿ ರಿಲೇಟೆಡ್ ಅದೇ ಕೊಡುತ್ತೆ.
ಓಕೆ ನಿಂಪಲ್ ಇಟ್ಕೊಳ್ಳಿ. ಅದೇ ಚಾಟ್ ಬರ್ಬೇಕು, ಬೇರೆ ಬೇರೆ ಚಾಟ್ಗೆಲ್ಲ ಹೋಗ್ಬಾರ್ದು, ಇಲ್ಲಾಂದ್ರೆ ಆಗೋದಿಲ್ಲ. ಓಕೆ ಒಂದು ಇಮೇಜ್ ಮಾತ್ರ ಕ್ರಿಯೇಟ್ ಮಾಡ್ಕೊಡುತ್ತೆ. ನಮ್ಗೆ ತುಂಬಾ ಇಮೇಜ್ಗಳು ಬೇಕಲ್ಲ, ಹಂಗೆ 1 by 1 ಈಗ ಏನಿದೆ, ಈಗ ಫಸ್ಟ್ ಈ ಸೀನ್ ಕೊಡುತ್ತೆ, ನೆಕ್ಸ್ಟ್ ಈ ಸೀನ್ ಕೊಡುತ್ತೆ, ಸೀನ್ ಬೈ ಸೀನ್ ನಾವ್ ಹೇಳ್ಬೇಕು. ನೋಡಿ ಈಗ ಕಾಪಿ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಹಾಕ್ಬಿಟ್ಟು ನಾವು ಈ ಸೀನ್ ಗೆ ನನಗೆ ಈ ತರ ಒಂದು ಬೇಕು, ತಮ್ನೇಲ್ ಇಮೇಜ್ ಬೇಕು ಅಂತ ಕೇಳಿದ್ರೆ ಅದೇ ಜನರೇಟ್ ಮಾಡಿ ಕೊಟ್ಬಿಡುತ್ತೆ. ಓಕೆ, ನೀವೇನು ಟೆನ್ಷನ್ ಮಾಡ್ಕೊಂಬಿಡಿ, ಜಸ್ಟ್ ನೀವು ಅದಕ್ಕೆ ಇನ್ಸ್ಟ್ರಕ್ಷನ್ ಹೇಳಿ ಅದು ಕರೆಕ್ಟ್ ಆಗಿ ನಿಮ್ಗೆಲ್ಲ ಕೊಟ್ಬಿಡುತ್ತೆ ಇಮೇಜ್. ಅರೆ ನೆಂಪಲ್ ಇಟ್ಕೊಳ್ಳಿ, ಕರೆಕ್ಟ್ ಆಗಿ ಎಲ್ಲ ನೀವು ಇನ್ಸ್ಟ್ರಕ್ಷನ್ ಅಂದ್ರೆ ನೀವು ಅದಕ್ಕೆ ಹೇಳ್ಬೇಕಾಗ ಕರೆಕ್ಟ್ ಆಗಿ ಇದೇ ರೀತಿ ಕೊಡಿ ಅಂತ. ಓಕೆ, ಅದ್ರ ಮಾತ್ರ ಕೊಡುತ್ತೆ. ನೋಡಿ ಇಲ್ಲಿ ಫಿನಿಶಿಂಗ್ ಅಪ್, ಆಡಿಂಗ್ ಫೈಲ್ ಟಚಸ್ ಅಂತ ಬರುತ್ತೆ. ನೋಡಿ ಬಂತಿಲ್ಲಿ ಕೊನೆಗೂ. ಓಕೆ ನೋಡಿ ಸೀನ್ ಬೈ ಸೀನ್ ಕೊಟ್ಬಿಟ್ಟೈತಿ ಇಲ್ಲಿ. ನೋಡಿ ಸೇಮ್ ಅಲ್ಲಿ ಏನ್ ಬಂದಿತ್ತು ನೋಡೋರಲ್ಲ ಅದೇ ಬಂದಿದೆ ಇಮೇಜ್ ಅಲ್ಲ. ಹೌದು, ಸೇಮ್ ಕ್ಯಾರೆಕ್ಟರ್ ಸೇಮ್, ಹುಡ್ಗನು ಸೇಮ್, ಎಲ್ಲಾನು ಸೇಮ್ ಬಂದಿದೆ. ಇವಾಗ ಇಮೇಜಸ್ ನೀವು ಡಿಫ್ರೆಂಟ್ ಆಗಿ ನೀವು ಕೊಡಿ ಅಂತ ಹೇಳಿದ್ರೆ ಸಿಂಗಲ್ ಕೊಡುತ್ತಾ? ಸಿಂಗಲ್ ಈಗ ಹೇಗೆ ಅಂತ ಅಂದ್ರೆ ನಮ್ಗೆ ಇಲ್ಲಿಂದ ಇಲ್ಲಿ ಏನೋ ಕೊಟ್ಟಿವಿ ಜನರೇಟ್. ಓಕೆ, ಲೆಟ್ಸ್ ಕಾಪಿ ದಿಸ್ ಅಂಡ್ ಇಲ್ಲಿ ಪೇಸ್ಟ್ ಮಾಡೋಣ. ಓಕೆ, ಗೋ ಅಂತ ಕೊಡೋಣ. ಓಕೆ, ಇದ್ರ ರಿಲೇಟೆಡ್ ನಮ್ಗೆ ಒಂದು ಇಮೇಜ್ ಕೊಡುತ್ತೆ. ನೋಡಿ ಇಲ್ಲಿ ಸಿಂಗಲ್ ಇಮೇಜ್ ಬರುತ್ತೆ. ಇದೇನಂತಾರೆ ಒಂಥರ ಸಮರಿ ಆಗೋಯ್ತು, ಫುಲ್ ಕಥೆನೇ ಸಾರಾಂಶ. ಇದು ಸಾರಾಂಶ ಕಥೆನೇ ಕೊಟ್ಬಿಟ್ಟು ಈಗ ಕತೆ ಹೆಂಗಿತ್ತು, ಎಲ್ಲಿಂದ ಏನಾಯ್ತು, ಲಾಸ್ಟ್ ಗೆ ಪೂರ್ತಿ ಒಂಥರ ತಮ್ನೇಲ್ ರೀತಿ ಆಗ್ಬಿಟ್ಟು. ಓಕೆ, ತಮ್ನೇಲ್ ಬೇಕಾದ್ರೆ ಜನರೇಟ್ ಮಾಡ್ಕೊಂಡು ಚೆನ್ನಾಗಿ ಕೊಡುತ್ತೆ ತಮ್ನೇಲ್. ನೋಡಿ ಇಲ್ಲಿ ಮೇಕಿಂಗ್ ದ ಫಸ್ಟ್ ಡ್ರಾಫ್ಟ್ ಅಂತ ಇದೆ. ಈ ತರ ಕಾಯ್ಬೇಕಾಗುತ್ತೆ. ಆಮೇಲೆ ಇಮೇಜ್ ಜನರೇಟ್ ಮಾಡ್ಕೊಡತ್ತೆ. ಅದೇ ಇಂಟರ್ನೆಟ್ ಎಷ್ಟು ಫಾಸ್ಟ್ ಇದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತೆ ಚಾಟ್ ಜಿಪಿಟಿ ಹೇಳ್ದಲ್ಲ, ಗೋ ಇರೋದು ನಮ್ದು. ನಾ ಪ್ರೋ ತಗೊಂಡಿಲ್ಲ. ಪ್ರೋ ತಗೊಂಡ್ರೆ ನೀವು ಡೈಲಿ ಎಷ್ಟು ಬೇಕಾದ್ರೂ ಅನ್ಲಿಮಿಟೆಡ್ ಮಾಡ್ಬೋದು. ಆಮೇಲೆ ಇನ್ನೂ ಇದೆ ಪ್ಲಸ್ ಅಂತ ಇದೆ, ಅದು ತಗೊಂಡ್ಬಿಟ್ರೆ 20,000 ರೂಪಾಯಿ. ಅದು ಆರಾಮಾಗಿ ನೀವು ಬೆಳಗ್ಗೆಯಿಂದ ಕುತ್ಕೊಂಡು ಸಾಯಂಕಾಲ ಗಂಟ ನೀವು ಇಂಟರ್ನೆಟ್ ಇತ್ತು ಅನ್ಲಿಮಿಟೆಡ್. ಅದ್ರ ಇಂಟರ್ನೆಟ್ ಬೇಕೇನೋ ಅದ್ರ ಬಗ್ಗೆನೇ ಹೇಳಿ, ಅದ್ರ ಬಗ್ಗೆ ಬೇಕಾದ್ರೆ ಇನ್ಫಾರ್ಮೇಶನ್ ಕೊಡ್ತೀನಿ, ಯಾವ ಇಂಟರ್ನೆಟ್ ತಗೊಂಡ್ರೆ ಚೆನ್ನಾಗಿರುತ್ತೆ ಸರ್ ಅಂತ. ಓಕೆನಾ? ಆ ಇಂಟರ್ನೆಟ್ ತಗೊಂಡು ನೀವು ಹಾಕ್ಸ್ಕೊಂಬಿಟ್ರೆ ಒಂದು ಚಿಕ್ಕದ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಇಟ್ಕೊಂಡ್ಬಿಟ್ರೆ ನೋಡಿ ಕ್ರಿಯೇಟ್ ಮಾಡ್ತಾ ಇರ್ಬೋದು. ನೋಡಿ ಬಂದ್ಬಿಡ್ತು ನೋಡಿ, ನೋಡ್ರಾ ಅವ್ನು ಗೇಮ್ ಮಾಡ್ಕೊಂಡ್ ಕೂತಿದ್ದಾನೆ, ಅಮ್ಮ ತಟ್ಟೆ ಹಿಡ್ಕೊಂಡ್ ಕೂತಿದ್ದಾಳೆ, ಊಟ ಮಾಡ್ತೀರಾ, ಮಗ ಇಮೇಜ್ ಬಂದ್ಬಿಡ್ತು. ಇದು ಬೇಡ ಅನ್ನೋದು ತೆಗೆದ್ಬಿಡುತ್ತಲ್ಲ. ಓಕೆ ನೋಡಿ, ಐ ಡೋಂಟ್ ವಾಂಟ್ ದಟ್ ಸಬ್ ಟೈಟಲ್ ರಿಮೂವ್ ಇಟ್ ಅಂತ ಕೊಟ್ರೆ ಅದು ರಿಮೂವ್ ಮಾಡ್ಬಿಡುತ್ತೆ. ನೋಡಿ ಹೆಂಗ್ ಕೊಟ್ಬಿಟ್ರೆ ಸಾಕು. ನೋಡೋಣ ಇಮೇಜ್ ಎಲ್ಲ ಹೆಂಗ್ ಕ್ರಿಯೇಟ್ ಆಗ್ತಿದೆ. ಈ ತರ ಇಮೇಜಸ್ ನೀವು ಕಥೆನ ಅಲ್ಲೇ ಡೌನ್ ಮಾಡ್ಕೊಂಡು, ಫ್ಲೋ ಇಲ್ಲ ನಿಮ್ಮ ಹತ್ರ 1000 ಕ್ರೆಡಿಟ್ಸ್ ಖಾಲಿ ಇಲ್ಲ ನನ್ನ ಹತ್ರ ಇಲ್ಲ ಅಂತ ಹೇಳಿದ್ರೆ ಒಂದು ಏರ್ಟೆಲ್ ಸಿಮ್ ಅಂದ್ರೆ ನೀವು ಈ ತರ ಇಮೇಜಸ್ ಕ್ರಿಯೇಟ್ ಮಾಡ್ಕೊಳ್ಳಿ ಚಾಟ್ ಜಿಪಿಟಿ. ಗೋ ಇದ್ರೆ ಪರವಾಗಿಲ್ಲ ನಿಮ್ಗೆ. ಯಾಕಂದ್ರೆ ದಿನಕ್ಕೊಂದು 50-40 ಇಮೇಜ್ ಮಾಡ್ಬೋದು ಅಷ್ಟೇ, ಅದ್ರ ಮೇಲೆ ಆಗಲ್ಲ. ಡೌನ್ ಮಾಡ್ಕೊಬಹುದು. ಅಲ್ಲ ಒಂದ್ ದಿವಸ ಒಂದ್ ಕತೆ ಮಾಡ್ಬೋದು ನೀವು ಆಕ್ಚುಲಿ ಆರಾಮಾಗಿ ಈ ತರ ಸಿಂಪಲ್ ಆಗಿ ಕತೆ ಎತ್ಕೊಂಡು ಇದನ್ನೆಲ್ಲ ಡೌನ್ ಮಾಡ್ಕೊಂಡ್ಬಿಟ್ಟು. ಈಗ ನೆಕ್ಸ್ಟ್ ಈಗ ಇದು ಡೌನ್ಲೋಡ್ ಆಗಿದೆ ಎಷ್ಟು ನೆಕ್ಸ್ಟ್ ಏನ್ ಮಾಡೋಣ, ವಾಯ್ಸ್ ಕೊಡೋದಂತ ನಾವು ಅವಾಗ ನೋಡೋಣ. ಫಸ್ಟ್ ಇದು ಆಗ್ಬಿಡ್ಲಿ. ನೋಡೋರಲ್ಲ ನೋಡಿ ಸಬ್ ಟೈಟ್ಲೇ ಇಲ್ಲ. ಇದನ್ನ ಝೂಮ್ ಮಾಡ್ಕೊಂಡು ನೀವು ವಿಡಿಯೋ ಹಾಕೊಂಡು ನೀವು ಎಫೆಕ್ಟ್ಸ್ ಕೊಟ್ಕೊಂಡು ಅದು ಇದು ಎಡಿಟಿಂಗ್ ಅಲ್ಲಿ ತೋರಿಸ್ಕೊಂಡು ಅವ್ರು ಹಂಗೆ ತೋರಿಸ್ಕೊಂಡು ಹೋಗಿರೋದು. ಓಕೆನಾ? ಕತೆಗಳು ಹೇಳ್ಕೊಂಡು ಇಲ್ಲಿ ಮಾಡ್ಬೇಕು. ಇಲ್ಲಿ ಈ ತರ ಐತೆ ನೋಡಿ, ಇಲ್ಲಿ ಡೌನ್ಲೋಡ್ ಅಂತ ಫಸ್ಟ್ ಡೌನ್ಲೋಡ್ ತೋರಿಸ್ತೀನಿ ನಿಮ್ಗೆ ಡಿಫ್ರೆನ್ಸ್. ಫಸ್ಟ್ ಏನಿರುತ್ತೆ ಇದು ಕಾಪಿ ಲಿಂಕ್ ಅಷ್ಟೇ, ಡೌನ್ಲೋಡ್ ಅಲ್ಲ. ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಕೊಡಿ, ಇಲ್ಲಿ ಕೊಟ್ರೆ ಮಾತ್ರ ನೋಡಿ ಎಷ್ಟು ಕ್ವಾಲಿಟಿ ಬಂದಿದೆ ನೋಡಿ ಇಮೇಜ್. ಓಕೆನಾ? ಕ್ವಾಲಿಟಿ ಸೂಪರ್ ಆಗಿ ಬಂದಿದೆ. ಓಕೆ, ಈಗ ಇಮೇಜ್ ಡೌನ್ ಮಾಡೋದು ಹೇಳ್ಕೊಟ್ಬಿಟ್ಟು ನೀವು ಕಥೆಯಲ್ಲೇ ಮಾಡ್ರೆ ಆಯ್ತು. ಕತೆ ಡಿಫ್ರೆಂಟ್ ಕತೆನೇ ಕೊಡ್ತು. ಇಲ್ಲಿ ಸ್ಟೋರಿ ಕಾಪಿನೂ ಆಗಲ್ಲ. ಓಕೆನಾ? ಡಿಫ್ರೆಂಟ್ ಕತೆ ಬಂತು. ಈಗ ಹೋಗೋಣ ವಾಯ್ಸ್ ಬರತ್ತೆ. ಈಗ ಗೂಗಲ್ ಬನ್ನಿ, ಜನರೇಟ್ ಸ್ಪೀಚ್. ಓಕೆ, ಕೆಳಗಡೆ ಬನ್ನಿ, ಗೂಗಲ್ AI ಸ್ಟುಡಿಯೋ ಅಂತ ಇರುತ್ತೆ. ಇದು ಕ್ಲಿಕ್ ಕೊಡ್ಬಾರ್ದು. ಇಲ್ಲಿ ಗೂಗಲ್ AI ಸ್ಟುಡಿಯೋ ಜನರೇಟ್ ಸ್ಪೀಚ್. ಓಕೆ, ಒಂದೇನಾದ್ರು ಮಾಡೆಲ್ ಚೂಸ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಇಲ್ಲಿ ಇದೆ ನೋಡಿ, ಇಲ್ಲಿ ನಾವೇನ್ ಹಾಕ್ಬೇಕು, ಡೈಲಾಗು. ಏನ್ ಡೈಲಾಗ್ ಇದೆ ನೋಡೋಣ. ಇಲ್ಲಿ ಈ ಡೈಲಾಗ್ ಇದೆ ನೋಡಿ. ಓಕೆ, ಕಾಪಿ ಪೇಸ್ಟ್. ಓಕೆ, ಈ ತರ ನಮ್ಗೆ ಮಾಡ್ಬೇಕಿಲ್ಲಿ. ಓಕೆ, ಒಂದ್ ಸ್ವಲ್ಪ ಇಲ್ಲಿ ಎಕ್ಸ್ಪ್ಲನೇಷನ್ ಆಡ್ ಮಾಡೋಣ. ಬಿಕಾಸ್ ಅದು ಫೀಲಿಂಗ್ಸ್ ಕೊಡುತ್ತೆ ಅಲ್ಲಿ ಕರೆಕ್ಟ್ ಆಗಿ. ಯಾಕೆ ಲೆಕ್ಚರ್ ಕೊಡ್ತಾ ಇದ್ಯಾ ಅಂತ. ಓಕೆ, ಒಂದ್ ನೆನಪಲ್ಲಿ ಇಟ್ಕೊಳ್ಳಿ. ಈ ತರ ಚಿಹ್ನೆಗಳೆಲ್ಲ ಇಂಪಾರ್ಟೆಂಟ್ ಕೂಡ ಆಗ್ತವೆ ಫೀಲಿಂಗ್ಸ್ ಎಲ್ಲ ಎಕ್ಸ್ಪ್ರೆಸ್ ಮಾಡೋದಕ್ಕೆ. ಇದೆಲ್ಲ ಏನು ಇಲ್ಲ ಬಿಡಿ, ಜಸ್ಟ್ ನೀವು ಇದನ್ನ ಚೇಂಜ್ ಮಾಡಬೇಕು. ಬೇಕಾದ್ರೆ ವಾಯ್ಸ್ ಕೂಡ ಚೇಂಜ್ ಮಾಡ್ಕೊಬಹುದು. ಗರ್ಲ್ ಟು ಬಾಯ್, ಬಾಯ್ ಟು ಗರ್ಲ್. ನೋಡಿ ನೋಡಿ ಹುಡುಗನ್ ವಾಯ್ಸ್ ಇದು ನೋಡಿ, ಇದೆಲ್ಲ ಹುಡುಗಿ ವಾಯ್ಸ್. ಆ ತರ ಬೇಕಾದ್ರೆ ವಾಯ್ಸಸ್ ಚೇಂಜ್ ಮಾಡ್ಕೊಬಹುದು. ಆಮೇಲೆ ಇನ್ನೊಂದು ಸ್ಪೀಚ್ ಬ್ಲಾಕ್ ಹಾಕೊಬಹುದು. ನಮ್ಗೆ ಬೇಕಾಗಿಲ್ಲ. ನಾವೇನ್ ಮಾಡ್ಬೇಕಾಗತ್ತೆ, ಇಲ್ಲಿ ಕೊಟ್ಟಾದ್ಮೇಲೆ ಅಲ್ಲಿ ರನ್ ಅಂತ ಇರುತ್ತೆ ನೋಡಿ. ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಕೊಡ್ಬೇಕು. ಓಕೆ, ನೋಡಿ ಇಲ್ಲಿ ಆಗ್ತಾ ಇದೆ. ನೀವು ಬೇಕಾದ್ರೆ ಸ್ಟಾಪ್ ಮಾಡ್ಬೋದು. ಕಾಯ್ಬೇಕಾಗತ್ತೆ 1 to 2-3 minutes. ಸ್ವಲ್ಪ ಸುಮ್ಮನಿರ್ತೀಯಾ?
ಯಾವಾಗ ನೋಡಿದ್ರು ಲೆಕ್ಚರ್ ಕೊಡ್ತೀಯಾ? ನೋಡಿ ಈ ತರ ಬರುತ್ತೆ. ಹಾ. ಆಕ್ಚುಲಿ ಬಾಯ್ ವಾಯ್ಸು ಬೇಕಾದ್ರೆ ನಾವು ಕನ್ವರ್ಟ್ ಮಾಡ್ಕೊಬಹುದು. ಅಲ್ಲಿ change ಮಾಡ್ಕೊಬೇಕಾಗುತ್ತೆ ಅಲ್ವಾ? ಚೇಂಜ್ ಮಾಡ್ಕೊಬೇಕಾಗುತ್ತೆ. ನೋಡಿ ಇಲ್ಲಿ ಇದನ್ನ ನಾವು ಕೊಡೋಣ. ಓಕೆ, ಅದು ಮಿಸ್ಟೇಕ್ ಆಗಿ ಬಂದ್ಬಿಟ್ಟಿದೆ. ಮತ್ತೆ ಈಗ ಜನರೇಟ್ ಮಾಡೋಣ. ಓಕೆ, ಇದು ಅನ್ಲಿಮಿಟೆಡ್ ಅಲ್ವಾ ಬರುತ್ತೆ ವಾಯ್ಸ್, ಅನ್ಲಿಮಿಟೆಡ್ ಇದು. ಎಷ್ಟಾದ್ರೂ ಮಾಡ್ಬೋದು ಐ ವಾಯ್ಸ್. ಓಕೆನಾ, ಸ್ವಲ್ಪ ಸುಮ್ಮನಿರ್ತೀಯಾ? ಅದು ಜೆನ್ಸ್. ಯಾವಾಗ ನೋಡಿದ್ರು ಲೆಕ್ಚರ್ ಕೊಡ್ತೀಯಾ? ನೋಡಿ ಈ ತರ ಬಂತೀಗ. ಈಗೇನ್ ಮಾಡೋದು ಇಲ್ಲಿ ಇದೆಲ್ಲ ಐತಲ್ಲ, ಡೌನ್ಲೋಡ್ ಅಂತ ಇರುತ್ತೆ ನೋಡಿ ಇಲ್ಲಿ. ನೋಡಿ ಇಲ್ಲೇ ಐಕಾನ್ ಐತೆ ಡೌನ್ಲೋಡ್ ಅಂತ, ಕ್ಲಿಕ್ ಕೊಡಿ, ಡೌನ್ಲೋಡ್ ಆಯ್ತು. ಇಷ್ಟೇ. ಓಕೆ, ಇಲ್ಲಿ ಫೋಟೋ ಹೇಗೆ ಡೌನ್ಲೋಡ್ ಮಾಡೋದು, ವಿಡಿಯೋ ಹೇಗೆ ಡೌನ್ಲೋಡ್ ಮಾಡೋದು, ವಾಯ್ಸ್ ಹೇಗೆ ಡೌನ್ಲೋಡ್ ಮಾಡೋದು ಅಂತ ಪೂರ್ತಿ ಹೇಗೆ ಅಂತ ಅಂದ್ರೆ ಅಡ್ವಾನ್ಸ್ಡ್, ಮೀಡಿಯಂ, ಅಡ್ವಾನ್ಸ್ಡ್ ಪೂರ್ತಿ ನಿಮ್ಗೆ ಹೇಳ್ಕೊಟ್ಬಿಟ್ಟಿದೀನಿ. ಬೇಕಾದ್ರೆ ಫೋಟೋ ಹಾಕಿ ವಾಯ್ಸ್ ಹಾಕ್ಬೋದಿಲ್ಲ, ವಿಡಿಯೋನೇ ಹಾಕ್ಬೋದು ನೀವು. ಸೊ ಪೂರ್ತಿ ಎಲ್ಲ ನಿಮ್ಗೆ ಸ್ಟೆಪ್ಸ್ ಹೇಳ್ಕೊಟ್ಟಿದ್ವಿ. ಈ ತರ ಅವ್ರು ಮಾಡ್ತಿರೋದು. ಈ ತರ ಮಾಡಿ ಚೆನ್ನಾಗಿ ವ್ಯೂಸ್ ತಗೋತಿದ್ದಾರೆ. ಸೂಪರ್ ಆಗಿ ಚೆನ್ನಾಗಿ ವ್ಯೂಸ್ ಹೋಗ್ತಿದೆ ಅವ್ರದ್ದು. 27,400 ಸಬ್ಸ್ಕ್ರೈಬರ್ಸ್. ಅದು 1 ಅವರ್ ಮೇಲೆ. ನಮ್ದು 10 ನಿಮಿಷ ವಿಡಿಯೋ ನೋಡಕ್ಕೆ ನೀವು ಹೇಳ್ತೀರಾ, ಅಲ್ಲಿ 1.25 ಅವರ್ ಮಿನಿಮಮ್ 56 ನಿಮಿಷ, ಅಲ್ಲಿ 1 ಅವರೇ ಮಿನಿಮಮ್ ಮಾಡ್ತಾ ಇರೋದು ವಿಡಿಯೋ. ಅವರು ನೋಡಿ ಹೆಂಗ್ ಹೋಗ್ತಾ ಇದೆ. ಧರ್ಮದ ಕತೆ ಮಾಡ್ತಾರಲ್ಲ, ಜನ ಇಂಟ್ರೆಸ್ಟ್ ಕೇಳಿ ನೋಡ್ತಾರೆ. ಬಿಕಾಸ್ ಕತೆ ಅಲ್ವಾ, ಕತೆ ಅಂದ್ರೆ ಅದು ಧರ್ಮದ್ದು ಚೆನ್ನಾಗಿರುತ್ತೆ, ಒಂಥರ ಫೀಲಿಂಗ್ಸ್. ಓಕೆ, ಧರ್ಮದ ಬಗ್ಗೆ ಎಲ್ಲ ಕಲ್ಸ್ಕೊಡ್ತಿದ್ದು. ಸೊ ಅದ್ರಗೋಸ್ಕರ ನೋಡ್ತಾರೆ. ಅದ್ರ ರಿಲೇಟೆಡ್ ಹೇಗೆ ನಿಮ್ಗೆ ಜನರೇಟ್ ಮಾಡ್ಕೊಂಡು ಈ ತರ ವಿಡಿಯೋಸ್ ಮಾಡಿ ಅಪ್ಲೋಡ್ ಮಾಡ್ರೆ ನಿಮ್ಗೆ ಚೆನ್ನಾಗಿ ಒಳ್ಳೆ ಒಂದು ವ್ಯೂಸ್ ಬರುತ್ತೆ. ಸೇಮ್ ವಿಡಿಯೋ ಮಾಡಂಗಿಲ್ವಲ್ಲ, ಅದಕ್ಕೆ ರಿಲೇಟೆಡ್ ಇನ್ನು ಚೆನ್ನಾಗಿರೋದು, ಈಗಿನ ಕಾಲ ತಕ್ಕನಾಗಿರೋದು ಮಾಡ್ರೆ ಇನ್ನೂ ಚೆನ್ನಾಗಿ ಕೊಡುತ್ತೆ. ಹೌದು ಅಲ್ವಾ? ಕಂಟೆಂಟ್ ಬರುತ್ತೆ. ನೋಡ್ಕೊಂಡ್ರಲ್ಲ. ಈಗ ಬನ್ನಿ, ಈಗ ನೆಕ್ಸ್ಟ್ ಈ ವಿಡಿಯೋ ಪೂರ್ತಿ ಇದ್ರ ಬಗ್ಗೆ ಇನ್ನೂ ಎಕ್ಸ್ಪ್ಲೇನ್ ಮಾಡ್ತೀವಿ. ನೋಡೋದಲ್ಲ ಸ್ನೇಹಿತರೆ, ಯಾವ ರೀತಿಯಾಗಿ ವಾಯ್ಸ್ ಕೊಡೋದು, ಯಾವ ರೀತಿಯಾಗಿ ಜನರೇಟ್ ಮಾಡೋದು, ಈ ರೀತಿ ವಿಡಿಯೋ ಮಾಡ್ಬಿಟ್ರೆ ಸಾಕು. ನಮ್ ಜನಕ್ಕೆ ಹೊಸದಲ್ವಾ ಇದು, ಈಗ ಬಂದಿರೋ ಟ್ರೆಂಡಿಂಗು 100% ಇಷ್ಟ ಆಗುತ್ತೆ. ನೋಡಲ್ಲ ವಿಡಿಯೋ ಕ್ವಾಲಿಟಿ ಹೆಂಗ್ ಬರ್ತಾ ಇದೆ. ಮೋಸ್ಟ್ಲಿ ಯಾವ ಒಂದು 4K ಕ್ವಾಲಿಟಿ ಕೂಡ ಕ್ಯಾಮ್ರಾ ಎತ್ಕೊಂಡು ವಿಡಿಯೋ ಮಾಡ್ರೋ ಆ ಕ್ವಾಲಿಟಿ ಬರಲ್ಲ. ಆ ರೀತಿಯಾಗಿ ಅಬ್ಸಲ್ಯೂಟ್ಲಿ ಒರಿಜಿನಲ್ ಆಗಿ ಬರ್ತಾ ಇದೆ. ಏನಿದೆ ಅದು ಫ್ಲೋ ಅಲ್ಲಿ, ಈ ರೀತಿ ಫ್ಲೋ ಅಲ್ಲಿ ಯೂಸ್ ಮಾಡ್ಕೊಂಡ್ರೆ ನೀವು ವಿಡಿಯೋ ಜನರೇಟ್ ಮಾಡ್ಕೊಬಹುದು. ಚಾಟ್ ಜಿಪಿಟಿ ಅಲ್ಲಿ ನೀವು ಇಮೇಜ್ಗಳನ್ನ ಜನರೇಟ್ ಮಾಡ್ಕೊಂಡು ಇಮೇಜ್ ನ ಝೂಮ್ ಮಾಡ್ಕೊಂಡು ಎಡಿಟಿಂಗ್ ಅಲ್ಲಿ ನೀವು ಇಮೇಜ್ ಹಾಕೊಂಡು ಹೋಗ್ಬೋದು. ವಾಯ್ಸ್ ಬಂದು ಗೂಗಲ್ ಸ್ಟುಡಿಯೋ, ಓಕೆನಾ, ಅದ್ರಲ್ಲಿ ನೀವು ವಾಯ್ಸ್ ನ ಜನರೇಟ್ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ನಿಮ್ಗೆ ಇನ್ನೂ ಎಫೆಕ್ಟ್ ಜಾಸ್ತಿ ಬೇಕು, ನಿಮ್ಗೆ ಫ್ರೀಯಾಗಿ ಬೇಡ, ನನಗೆ ಅಮೌಂಟ್ ಹಾಕ್ತೀನಿ ಅಂತ ದುಡ್ಡಿದ್ರಿ ಅಂದ್ರೆ ನಿಮ್ಮ ಹತ್ರ ಏನದು ವೋಕಲ್, ಏನದು 11 ಲ್ಯಾಬ್ಸ್ ಅಥವಾ ದೇಸಿ ವೋಕಲ್ ಅಂತ ಇದೆ. ಅಲ್ಲೂ ನೀವು ಪರ್ಚೇಸ್ ಮಾಡೋದು. ದೇಸಿ ವೋಕಲ್ಗಿಂತ ನನಗೆ 11 ಲ್ಯಾಬ್ಸ್ ಈಗ ತುಂಬಾ ಚೆನ್ನಾಗಿ ಕೊಡ್ತಾ ಇದೆ. ಅಲ್ಲೋಗಿ ನೀವು ಪರ್ಚೇಸ್ ಮಾಡ್ಕೊಂಡು ಅಲ್ಲಿ ನೀವು ಕನ್ನಡ ವಾಯ್ಸ್ ನ ತಗೊಬಹುದು. ಓಕೆನಾ, ಈ ತರ ತಗೊಂಡು ನೀವು ಜನರೇಟ್ ಮಾಡಿ ನಿಮ್ಮ ಫೋಟೋಗಳು ಹಾಕಿ ಸ್ಟೋರಿಗಳನ್ನ ಚಾಟ್ ಜಿಪಿಟಿಯಿಂದ ಎತ್ಕೊಂಡು ಮಾಡಿದ್ರೆ ಚಾನಲ್ಲು ಈ ರೀತಿಯಾಗಿ ಚೆನ್ನಾಗಿ ಓಡುತ್ತೆ. ಬಟ್ ಇಲ್ಲಿಗೆ ವಿಡಿಯೋ ಎಂಡ್ ಆಗಿಲ್ಲ, ಇಲ್ಲೇ ಇರೋದು ಟ್ವಿಸ್ಟು. ನಾನೊಂದು ಚಾನಲ್ ತೋರಿಸ್ದೆ ನಿಮ್ಗೆ ಅಲ್ವಾ. ಯಾವ ಚಾನಲ್ ಹೆಸರು? ಧರ್ಮ ಲೆಸನ್ಸ್. ಈ ಚಾನಲ್ ಆಲ್ರೆಡಿ ಇವ್ರು ವಿಡಿಯೋ ಮಾಡೋದು ನಿಲ್ಸಿ 4 ತಿಂಗಳಾಗಿದೆ. ಓಕೆ, ಇದನ್ನೆಲ್ಲ ರಿಸರ್ಚ್ ಮಾಡ್ಬೇಕು. ನಾ ಯಾವ್ದೋ ಒಂದು ಚಾನಲ್ ತೋರಿಸ್ದೆ ಅಂದ ತಕ್ಷಣ, ಈ ಚಾನಲ್ ತೋರಿಸ್ಬಿಟ್ಟಿದ ತಕ್ಷಣ ನೀನು ನಂಬಿಡ್ಬಾರ್ದು. 4 ತಿಂಗಳಾಗಾಯ್ತು. ಅಲ್ಲಿ 4ನೇ ತಿಂಗಳು ಕೂಡ 1,13,000 ವ್ಯೂಸ್ ಹೋಗಿದೆ ಲಾಸ್ಟ್ ವಿಡಿಯೋ. ಬಟ್ ಯಾಕೆ ಈ ಚಾನಲ್ ಇನ್ನೂ ಮಾನಿಟೈಸೇಷನ್ ಆಗಿಲ್ಲ? ಯಾರಾದ್ರೂ ಅಬ್ಸರ್ವ್ ಮಾಡಿದ್ರಾ? ಜಾಯಿನ್ ಬಿಡೋದು ಕೂಡ ಇಲ್ಲ, ಏನೂ ಇಲ್ಲ. ಈ ಚಾನಲ್ ಮಾನಿಟೈಸೇಷನ್ ಆಗಿಲ್ಲ. ಯಾಕೆ ಆಗಿಲ್ಲ? ಯಾಕೆ ಅಂದ್ರೆ ಇದಕ್ಕೆ ಇನ್ನ 30 ಕಂಟೆಂಟ್ ಬಂದು. ಅರ್ಥ ಆಯ್ತಾ? ನೀವು ವಿಡಿಯೋ ವಾಯ್ಸು ಎಲ್ಲ ಏಲೇ ಮಾಡಿದಾಗ ಈ ರೀತಿಯಾಗಿ ಇವರು ಒಂದು ಟೈಮ್ ಎಷ್ಟು ವಿಡಿಯೋ ಮಾಡಿದ್ರು, 11 ತಿಂಗಳು ಹಿಂದೆ ಮಾಡಿದ ವಿಡಿಯೋ ಇವರು ಅಂದ್ರೆ 9 ತಿಂಗಳು ಕಷ್ಟಪಟ್ಟಿದ್ದಾರೆ. 9 ತಿಂಗಳಿಂದ ಒಂದು 8 ತಿಂಗಳು. ಬಟ್ ಇವತ್ತು ಇವ್ರ ಚಾನಲ್ ಮಾನಿಟೈಸೇಷನ್ ಆಗಿಲ್ಲ. ಈ ರೀತಿ ನೀವು ಮಾಡ್ಕೊಬೇಕಾ? ಅದಕ್ಕೆ ಅದು ಟ್ವಿಸ್ಟ್ ಇರುತ್ತೆ ಲಾಸ್ಟ್ ಗಂಟ ನೋಡಿ ಅಂತ. ಈ ರೀತಿ ವಿಡಿಯೋ ಮಾಡಿ ವಾಯ್ಸ್ ಕೊಟ್ರೆ ಚಾನಲ್ ಈಗ ಮಾನಿಟೈಸೇಷನ್ ಆಗ್ತಿಲ್ಲ ಅನ್ನೋಕ್ಕೆ ಒಂದು ಪ್ರೂಫ್ ಸಹಿತ ಒಂದು ಚಾನಲ್ ತೋರಿಸಿ ವಿಡಿಯೋ ಮಾಡ್ತಾ ಇದೀನಿ. ಫಸ್ಟ್ ಎಲ್ಲ ತೋರಿಸ ಹೆಂಗ್ ಮಾಡೋದು ಅಂತ ನೀವು ಚೆನ್ನಾಗಿ ಅನ್ಕೊಂಡ್ಬಿಟ್ರಿ. ಲಾಸ್ಟ್ ಗಂಟೆ ಯಾರು ನೋಡಿರ್ತಾರೆ ಗೊತ್ತಿರುತ್ತೆ. ಇಲ್ಲ ಅದನ್ನೇ ನಿಮ್ ಕಡೆ ವಿಡಿಯೋ ಮಾಡ್ತಾ ಇದ್ರೆ ನಿಮ್ ಕತೆ ಗೋವಿಂದ. ಅರ್ಥ ಆಯ್ತಾ? ಅದಕ್ಕೋಸ್ಕರ ಹೇಳಿದ್ದು ಲಾಸ್ಟ್ ಗಂಟ ವಿಡಿಯೋ ನೋಡಿ. ನಮ್ಮ ಚಾನಲ್ ಈ ತರ ಟ್ವಿಸ್ಟ್ಗಳು ಕೊಡ್ತೀವಿ. ಅರ್ಥ ಆಯ್ತಾ? ಈ ತರ ಮಾಡ್ಬಿಟ್ರೆ ನಾವು ವ್ಯೂಸ್ಗಳು ತಗೊಂತಾ ಇರೋದು ಜನಗಳು. ಅರ್ಥ ಆಯ್ತಾ? ಸುಮ್ನೆ ಯಾವ್ದೋ ಒಂದು ಚಾನಲ್ ತೋರಿಸ್ಬಿಡೋದು, ಹಿಂಗ್ ಮಾಡೋದು ಹೆಂಗೆ ನೋಡಿ ಇಷ್ಟು ಲಕ್ಷ ಹೋಗಿದೆ. ಹೋಗಿದ್ಯಾ ನಿಮ್ ಮುಂದೆ ತೋರಿಸ್ತೀನಿ, ಬೇರೆ ಚಾನಲ್ ಲಿಂಕ್ ಬೇಕಾ ಹೇಳಿ, ವಾಟ್ಸಪ್ ಮಾಡಿ ಕಳಿಸ್ತೀನಿ ಲಿಂಕು. ನೀವೇ ಹೊಡಿರಿ ಧರ್ಮ ಲೆಸನ್ಸ್ 21 ಅಂತ ಹೊಡಿರಿ ಸಾಕು, ನಿಮ್ ಚಾನಲ್ ಓಪನ್ ಆಗ್ಬಿಡುತ್ತೆ. ಅರ್ಥ ಆಯ್ತಾ? ಯೂಟ್ಯೂಬ್ ಅಲ್ಲಿ ಚಾನಲ್ ಮಾಡಿ ಚೆನ್ನಾಗಿಲ್ಲ ನೋಡಿ, ಅದಕ್ಕೆ ಅವ್ರು ಬಿಟ್ಬಿಟ್ಟಿದ್ದಾರೆ ಯೂಟ್ಯೂಬ್. ಸವಸಾನೆ ಬೇಡಪ್ಪ ಅಂತ ಇಷ್ಟು ತಿಂಗಳು ಕಷ್ಟಪಟ್ಟು ಮಾಡಿಷನ್ ಆಗ್ಲಿಲ್ಲ. ಎಲ್ಲ ಈ ತರ ಹಿಂದಿ ಯೂಟ್ಯೂಬರು ಈಗ ಕನ್ನಡದಲ್ಲಿ ಎಷ್ಟೊಂದು ಜನ ವಿಡಿಯೋ ಮಾಡಿ ಅಂತ ತೋರಿಸ್ತಿರೋರಿಗೆ ಈ ಚಾನಲ್ ಹೋಗಿ ತೋರಿಸಿ. ಅವ್ರು ಮಾಡ್ತಿರೋ ಚಾನಲ್ ಚೆಕ್ ಮಾಡಿ. ಆಫ್ ಮಾಡಿಷನ್ ಆಗಿರೋ ಸುಖ ಇಲ್ಲ, ಫುಲ್ ಮಾಡಿಷನ್ ಆದ್ರೆ ದುಡ್ಡು ಬರೋದು. ಆಫ್ ಮಾಡಿಷನ್ ಆದ್ರೆ ಆ ಪ್ರಾಡಕ್ಟ್ ಟ್ಯಾಗ್ ಮಾಡೋದು. ಯಾವ ಪ್ರಾಡಕ್ಟ್ ಯಾರು ಪರ್ಚೇಸ್ ಮಾಡ್ತಾರೆ ಕನ್ನಡದವರು? ಯಾವ ಪ್ರಾಡಕ್ಟ್ ಪರ್ಚೇಸ್ ಏನ್ ಮಾಡಲ್ಲ ಅಲ್ಲಿ.
ಏನೋ ಸೇಲ್ ಆದ್ರೆ ವರ್ಷಕ್ಕೊಂದು 2 ಸೇಲ್ ಆಗಬೇಕು, 10 ರೂಪಾಯಿ 20 ರೂಪಾಯಿ ಕಮಿಷನ್ ಬರುತ್ತೆ ಅಷ್ಟೇ ನಿಮ್ಗೆ. ಅರ್ಥ ಆಯ್ತಾ? ಅದಕ್ಕೆ ಹೇಳೋದು ಫುಲ್ ಮಾಡಿಷನ್ ಆದ್ರೆ ನಮ್ಗೆ ಅರ್ನಿಂಗ್ ಜಾಸ್ತಿ, ಇಲ್ಲ ಅಂದ್ರೆ ಅರ್ನಿಂಗ್ ಇಲ್ಲ. ಯಾಕಂದ್ರೆ ವಿಡಿಯೋಗೆ ಆಡ್ ಬರ್ತಾ ಇರುತ್ತೆ ನಿಮ್ಗೆ. ಅದೇ ಈ ಚಾನಲ್ ಏನೋ ಮಾಡಿಷನ್ ಆಗಿದೆ, ಎಷ್ಟು ಸಂಪಾದನೆ ಮಾಡ್ಬೋದಾಗಿರುತ್ತೆ. ಲಕ್ಷನೇ ಹೋಗ್ತಿರೋದು ಇರೋದು, ಲಕ್ಷವರೆ ಸಾಕು. ಒಂದೊಂದು ವಿಡಿಯೋ ಬಂದು ನೀವೇ ನೋಡಿ ತೆಗೆದ್ಬಿಟ್ಟು ಮಿನಿಮಮ್ ಇರೋದು ಕತೆಗಳೆಲ್ಲ ಇರೋದು 50 ನಿಮಿಷ ಮೇಲೆ, 1 ಅವರ್ ಮೇಲೆ, ಎಲ್ಲ 1 ಅವರ್ ಮೇಲೆ ಇರೋದು. 50 ನಿಮಿಷ ಅಂದ್ರೆ ಕಡಿಮೆ ನೋಡಿ, ತೆಗೆದು ನೋಡ್ಕೊಳ್ಳಿ. 50 ನಿಮಿಷ ಅಂದ್ರೆ ಕಡಿಮೆ, ಓಕೆನಾ? ಇನ್ನೆಲ್ಲ 1 ನಿಮಿಷ 1.5 ಅವರ್ ಎಲ್ಲ ಇರೋದು. ಆ ಒಂದು ವಿಡಿಯೋನ ಏನು ಅಷ್ಟಷ್ಟು ಲಕ್ಷ ಹೋಗ್ತಿದೆ ಅಂದ್ರೆ ಗ್ರೇಟ್. ಹೌದು, ಏನಿಲ್ಲ $1,000ಕ್ಕೆ $1 ಪಕ್ಕ. ಅಲ್ಲಿಗೆ $1,13,000 ವ್ಯೂಸ್ ಹೋಗ್ಕೊಂಡಿರೋದು. $100 ಕಂಪ್ಲೀಟ್, $100 ಕಂಪ್ಲೀಟ್, 100% ಕಂಪ್ಲೀಟ್ ಅಲ್ವಾ? ಅವ್ರ ಒಂದು ವಿಡಿಯೋಗೆ ತಿಂಗಳಿಗೆ 5 ವಿಡಿಯೋ ಹಾಕ್ರೆ ಸಾಕು, $500. $500 ಚಿಲ್ಲರೆ ಆಯ್ತು ಅಂದ್ರೆ 56,000 60,000 ಕಣ್ಣು ಮುಚ್ಕೊಂಡು ಎತ್ಕೊಬೋದು. ಯಾಕೆ ಎತ್ಕೊಂತಾ ಇಲ್ಲ ಈ ಚಾನಲ್? ಯಾಕೆ ಬಿಟ್ಬಿಟ್ಟಿದ್ದಾರೆ ಯೂಟ್ಯೂಬ್ ವಿಡಿಯೋ ಮಾಡಕ್ಕೆ? ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಮನುಷ್ಯಂದು ಎಫರ್ಟ್ ಇಲ್ಲ, ಇಲ್ಲಿ ಮನುಷ್ಯ ಇಲ್ಲಿ ಏನು ಕೆಲಸ ಮಾಡಿಲ್ಲ. ಎಲ್ಲ ಮಾಡಿದೇನು ಬರತ್ತಾ ಕಂಪ್ಯೂಟರಲ್ಲೇ ಕೆಲಸ, ವಿಡಿಯೋ ಎಲ್ಲ ಕ್ರಿಯೇಟ್ ಮಾಡಿದ್ದು ಎಲ್ಲ ಅಲ್ಲೇ ಮಾಡಿದ್ಮೇಲೆ ಇವನು ಬರತ್ತಾ ಏನು ಎಫೆಕ್ಟ್ ಆಗ್ದ? ಜಸ್ಟ್ ಟೈಪ್ ಮಾಡಿದಷ್ಟೇ. ಓದಿರೋ ಹುಡುಗ ಮಾಡ್ದ ಚಾನಲ್ ಆಯ್ತು ಕ್ರಿಯೇಟ್. ಇಲ್ಲಿ ನಿಮ್ಮ ಓನ್ ಎಫರ್ಟ್ ಹಾಕ್ಬೇಕು, ಓಕೆನಾ? ನಿಮ್ಮ ಒಂದು ಎಫರ್ಟ್ ಹಾಕಿದ್ರೆ ಮಾತ್ರ ಚಾನಲ್ ಮೌನ ಆಗೋದು. ಇದಕ್ಕೆ ಲೋ ಎಫರ್ಟ್ ಕಂಟೆಂಟ್ ಅಂತ ಹೇಳ್ತಾರೆ. ಮಾಸ್ ಪ್ರೊಡ್ಯೂಸ್ ಅಂತಾರೆ. ಈ ತರ ಕತೆ ತಮಿಳು, ತೆಲುಗು, ಹಿಂದಿ ಎಲ್ಲಾರು ವಿಡಿಯೋ ಮಾಡಿ ತೋರಿಸ್ಬಿಡಾರಲ್ಲ, ಅದೇ ಕಂಟಿನ್ಯೂ ಆಗ್ತಿದೆ ಮಾಸ್ ಪ್ರೊಡ್ಯೂಸ್. ಅದಕ್ಕೋಸ್ಕರ ಇವ್ರಿಗೆ ಇನ್ನೊಂದು ಕಂಟೆಂಟ್ ಬರೋದು ಇಂಥವಕ್ಕೆ. ಈ 3ರಿಂದನೇ ಇದಾಗೋದು. ಅರ್ಥ ಆಯ್ತಾ? ಈ ರೀತಿ ಎಲ್ಲ ಮಾಡಬಾರ್ದು. ಈ ರೀತಿ ಮಾಡಿದ್ರೆ ನಿಮ್ಮ ಓನ್ ವಾಯ್ಸ್ನ ಆ್ಯಡ್ ಮಾಡಬೇಕು. ಓಕೆ, ಓನ್ ವಾಯ್ಸ್ ಯಾವಾಗ ನೀವು ಆ್ಯಡ್ ಮಾಡ್ತಿರೋ ಆವಾಗ ಅದು ನಿಮ್ಮ ಓನ್ ಕಂಟೆಂಟ್ ಆಗುತ್ತೆ. ಅಲ್ಲಿ ನಿಮ್ಮ ಎಫರ್ಟ್ ಆಗ್ದಂಗೆ ಆಯಿತು. ಬರೀ ಎಡಿಟಿಂಗ್ ಅಷ್ಟೇ ಇಲ್ದಿರ, ಟೈಪ್ ಮಾಡೋದಷ್ಟೇ ಇಲ್ದಿರ, ನೀವು ವಾಯ್ಸ್ ಕೊಡೋದ್ರಿಂದ ಅವಾಗ ನಿಮ್ಮ ಚಾನಲ್ಗೆ ಮಾನಿಟೈಸೇಷನ್ ಒಂದು ಹಕ್ಕಿ ಇರುತ್ತೆ. ನಾನು ಓನ್ ವಾಯ್ಸ್ ಕೊಟ್ಟಿದ್ದೀನಿ ಸರ್ ಅಂತ ಯೂಟ್ಯೂಬ್ ಕೇಳಿದ್ರೆ ಯೂಟ್ಯೂಬ್ ನಿಮ್ಮ ಚಾನಲ್ ಮಾನಿಟೈಸೇಷನ್ ಮಾಡ್ಕೊಡುತ್ತೆ. ಇಲ್ಲಿ ನಿಮ್ಮ ವಾಯ್ಸೇ ಇಲ್ಲ, ಆಗ ನಿಮ್ಮ ವಾಯ್ಸ್ ಚೆನ್ನಾಗಿಲ್ಲ ಅಂತಿರಲ್ಲ. ಈ ಕಡೆ ಇಮೇಜಸ್ ಮಾತ್ರ ಅದು ಎತ್ಕೊಂಡ್ರೆ ಆ ಇಮೇಜಸ್ ತುಂಬಾ ಕಷ್ಟ ಆಗುತ್ತೆ. ಅರ್ಥ ಆಯ್ತಾ? ಅದೇ ಕ್ರಿಯೇಟ್ ಮಾಡ್ಕೊಡ್ತೀರ. ನೀವು ಹೇಳಿದ್ನಲ್ಲ, ನಿಮ್ಮ ಓನ್ ಕ್ರಿಯೇಟಿವಿಟಿ ಇದ್ರೆ ಮಾತ್ರನೇ ಜಾಸ್ತಿ ಇಲ್ಲಿ ಯೂಟ್ಯೂಬ್ ಚಾನಲ್ಗೆ ಮಾನಿಟೈಸೇಷನ್ ಮಾಡ್ಕೊಡ್ತಿರೋದು. ಫಸ್ಟ್ ಲೇಡೀಸ್ ಇದ್ರು ಮ್ಯಾನೇಜರು, ಈಗ ಜೆಂಟ್ಸ್ ಇದಾರೆ. ತುಂಬಾ ಸ್ಟ್ರಿಕ್ಟು. ಮಾನಿಟೈಸೇಷನ್ ಆಗಿರೋ ಚಾನಲ್ಗಳು ಕೂಡ ಡಿಮಾನಿಟೈಸೇಷನ್ ಮಾಡ್ತಿದ್ದಾರೆ. 30 ಕಂಟೆಂಟ್ ಕೊಟ್ಟು. ಅರ್ಥ ಮಾಡ್ಕೊಳ್ಳಿ. 1 ತಿಂಗಳಿಂದ 30 ಕಂಟೆಂಟ್. ನನಗೆ ಗೊತ್ತಿರೋದಂಗೆ ಒಂದು 20 ಚಾನಲ್ ಮೇಲೆ ಬಂದಿದೆ ನನ್ನ ಹತ್ರ. ಅಷ್ಟೇ ಅಲ್ದಿರ ಲೈವ್ ಬಗ್ಗೆ ಹೇಳಿದೆ. ಆ ಲೈವ್ ಅಂತೂ 30 ಚಾನಲ್ ಆಗೋಯ್ತು. ಬರ್ತಾನೆ ಇದಾರೆ. ಅದು ಮಾನಿಟೈಸೇಷನ್ ಆಗಿರೋರು ಮಾಡಿರ್ತಿರೋ ಲೈವ್ ಕೂಡ ಚಾನಲ್ ಡಿಮಾನಿಟೈಸೇಷನ್ ಮಾಡ್ತಾ ಇದಾರೆ. ಅರ್ಥ ಆಯ್ತಾ? ಇವೆಲ್ಲ ಅದಕ್ಕೋಸ್ಕರ ವಿಡಿಯೋ ನೋಡ್ರಿ, ತಿಳ್ಕೊಳ್ಳಿ. ವಿಡಿಯೋ ಮಾಡಿ ನಮ್ಗೆ ವ್ಯೂಸ್ ತಗೊಳೋದು ದೊಡ್ಡ ವಿಷಯನೇ ಅಲ್ಲ ಅಲ್ವಾ? ಓಕೆ, ನಿಮ್ಗೆಲ್ಲ ಅರ್ಥ ಆಯ್ತು ಅನ್ಕೊಂಡೆ. ಹೋಪ್ ನಿಮ್ಗೆ ಈ ರೀತಿ ವಿಡಿಯೋ ಮಾಡಕ್ ಮುಂಚೆ ಹೇಳಿದ್ನಲ್ಲ, ನಿಮ್ಮ ಒಂದು ವಾಯ್ಸು ಇದ್ರೆ ತುಂಬಾ ಬೆಟರು. ಓಕೆ, ಕತೆ ಹೇಳೋದ್ರಲ್ಲಿ ಇಲ್ವಾ ನಿಮ್ಮ ಕ್ರಿಯೇಟಿವಿಟಿ ಜಾಸ್ತಿ ಇರಬೇಕಾಗುತ್ತೆ ಇಲ್ಲಿ. ಅರ್ಥ ಆಯ್ತಾ? ಅವಾಗ ಮಾತ್ರ ಚಾನಲ್ ಮಾನಿಟೈಸೇಷನ್ ಮಾಡ್ಕೊಂಡು ಎಡಿಟಿಂಗ್ ಅಲ್ಲಿ ಇನ್ನೂ ಚೆನ್ನಾಗಿ ತೋರಿಸ್ಬೇಕಾಗುತ್ತೆ. ಇಲ್ಲಿ ಎಡಿಟಿಂಗ್ ಸಿಂಪಲ್ ಆಗೇ ಇದೆ. ಅರ್ಥ ಆಯ್ತಾ? ಆದಷ್ಟು ವಾಯ್ಸ್ ಇದ್ರೆ ಬೆಟರ್ ಅಲ್ವಾ? ನಿಮ್ಮ ವಾಯ್ಸ್ ಪೇಸ್ ಇಲ್ಲ ಅಂದ್ರೆ ನೋಡ್ತಿದ್ರಲ್ಲ, ಇಷ್ಟು ಕಷ್ಟಪಟ್ಟು ಕೂಡ ಲಾಸ್ಟಿಗೆ ಯೂಟ್ಯೂಬ್ನ ಬಿಟ್ಟು ಹೋಗುವಂಥ ಪರಿಸ್ಥಿತಿ ಇರುತ್ತೆ. ಎಷ್ಟೋ ಜನ ಹೇಳ್ತಾರಲ್ಲ, ವಿಡಿಯೋ ಮಾಡಿ ₹1,00,000 ದುಡಿದಿ, ಕಾರ್ಟೂನ್ ವಿಡಿಯೋ ಮಾಡಿ ₹1,00,000 ದುಡಿದಿ ಅಂತ. ತೋರಿಸಿ ಇವ್ರಿಗೆ ಹೋಗಿ ಈ ವಿಡಿಯೋನ ಯಾಕಾಗಿಲ್ಲ ಈ ಚಾನಲ್ ಮಾಡಿಷನ್ ಅಂತ. ಇಷ್ಟೊಂದು ಜನ ಅವರೇ ಮಾಡ್ತಿದ್ದಾರೆ. ತಗಡೆ ಹೋಗಿ ನೋಡಿ, ಕಮೆಂಟ್ಗಳು ಹಾಕಿ ಅವ್ರ ಚಾನಲ್ ಮೇಲೆ ಕ್ಲಿಕ್ ಕೊಡಿ. ಲೋಗೋ ಮೇಲೆ ಕ್ಲಿಕ್ ಕೊಟ್ಟರೆ ಚಾನಲ್ ಓಪನ್ ಆಗುತ್ತೆ. ವೈಟ್ ಸ್ಟುಡಿಯೋದಲ್ಲಿ ಹೋಗಿ ಕ್ಲಿಕ್ ಕೊಡಿ, ಓಪನ್ ಆದ್ರೆ ಚೆಕ್ ಮಾಡಿ. ಮಾಡ್ತಾ ಇರ್ತಾರೆ ಈ ಥರ ಕತೆಗಳು, ಈ ಥರ ಶಾರ್ಟ್ಸ್ಗಳು ಎಲ್ಲ ಮಾಡ್ತಿರ್ತಾರೆ. ಲೆಕ್ಕಗಳು ಇಷ್ಟು ದೊಡ್ಡ ಒಳ್ಳೆ ಚಾನಲ್, ಒಳ್ಳೆ ಮಾಡ್ತಿರೋ ವಿಡಿಯೋನೇ ಮಾನಿಟೈಸೇಷನ್ ಮಾಡ್ಕೊಟ್ಟಿಲ್ಲ. ಶಾರ್ಟ್ಸು ಡಕ್ಕು, ಬೆಕ್ಕು, ಕ್ಯಾಟು, ಲಯನ್ನು, ಆಮೇಲೆ ಅಲ್ಕು ಇವೆಲ್ಲ ಮಾಡಿದ್ರೆ ಚಾನಲ್ ಮಾನಿಟೈಸೇಷನ್ ಆಗ್ಬಿಡುತ್ತಾ? ಇವು ಕೂಡ ಮಾನಿಟೈಸೇಷನ್ ಆಗಲ್ಲ. ಹೇಳಿದ್ನಲ್ಲ, ಎಲ್ಲ ವೇಸ್ಟ್. ನೀವು ಅದಕ್ಕೆ ವಾಯ್ಸ್ ಓವರ್ ಕೊಟ್ರೆ ಅವಾಗ ನಿಮ್ಗೆ ಅರ್ಹತೆ ಇರುತ್ತೆ ನಿಮ್ಗೆ ಕೇಳೋಕ್ಕೂ ಯೂಟ್ಯೂಬ್ಗೆ. ಸರ್ ಅಲ್ಲಿ ನನ್ನ ವಾಯ್ಸ್ ಇದೆ ಸರ್, ನನ್ನ ಚಾನಲ್ ಎಫರ್ಟ್ ಹಾಕಿದ್ದೀನಿ ನಾನು, ಅಲ್ಲಿ ಲೋ ಎಫರ್ಟ್ ಕಂಟೆಂಟ್ ಅಲ್ಲ, ಎಫರ್ಟ್ ಇದೆ ನಂದು, ಯೋಚನೆ ಮಾಡಿ. ನಾನು ವಾಯ್ಸ್ ಕೊಡೋಕೆ ಇಷ್ಟು ತೊಗೊಂತೀನಿ, ಸ್ಕ್ರಿಪ್ಟ್ ಬರೆಯೋಕೆ ಇಷ್ಟು ತೊಗೊಂತೀನಿ. ಬರೀ ChatGPT ಸ್ಕ್ರಿಪ್ಟ್ ತಗೊಂಬೇಡಿ. ಆ ಸ್ಕ್ರಿಪ್ಟ್ ಜೊತೆಲಿ ನಿಮ್ದು ಒಂದ್ ಸ್ವಲ್ಪ ಸೇರಿಸ್ಕೊಳ್ಳಿ. ಹೌದು, ನಿಮ್ದು ಏನಾದ್ರು ಸ್ಪೆಷಲ್ ಆಗಿ ಏನಾದ್ರು ಆಡ್ ಮಾಡ್ತಾ ಇರ್ಬೇಕು. ನೀವು ಏಕ್ದಮ್ ಅಲ್ಲಿಂದ ಹಾಕ್ರೆ ಯೂಟ್ಯೂಬ್ಗೆ ಅವ್ರಿಗೆಲ್ಲ ಲಿಂಕ್ ಇರುತ್ತಲ್ಲ, ಈಸಿಯಾಗಿ ಕಂಡುಹಿಡಿಬಿಡುತ್ತೆ. ಇದು ಬಂದು ChatGPT ಸ್ಕ್ರಿಪ್ಟು ಅಂತ. ಈಗೆಲ್ಲ ಕಾಲ ಈಸಿಯಾಗಿ ಕಂಡುಹಿಡಿತೆ. ನೀವು ಅದೇ ನಿಮ್ಮ ಅಜ್ಜಿ ಹತ್ರ ಕತೆ ಕೇಳಿ, ಆ ಕತೆನೇ ಎತ್ಕೊಂಡು ವಿಡಿಯೋ ಮಾಡಿ. ಹೌದು, ಬೆಸ್ಟ್. ಅವಾಗ ವಾಯ್ಸ್ ಕೊಡಿ, ಸಖತ್ತಾಗಿರುತ್ತೆ. ಇಲ್ವಾ ಸೀದಾ ಹೋಗಿ ಸಪ್ನಾ ಬುಕ್ ಹೌಸ್ ಅಂತ ಇದೆ ಕರ್ನಾಟಕದ ಇದರಲ್ಲಿ, ಬೆಂಗಳೂರಲ್ಲಿ. ನಿಮ್ಮ ಮನೆಯಲ್ಲಿದೆ ನೋಡಿ, ಇಲ್ಲ ಆನ್ಲೈನಲ್ಲಿ ತರಿಸ್ಕೊಳ್ಳಿ. ಅಮೆಝಾನ್ ಎಲ್ಲ ಬುಕ್ಸ್ ಸ್ಟೋರೀಸ್ಗಳನ್ನ ತಗೊಂಡ್ರಲ್ಲಿ ನಿಮ್ ಸ್ವಲ್ಪ ಸ್ಟೋರಿ ಆಡ್ ಮಾಡ್ಕೊಳ್ಳಿ. ಮಾಡಿ ಕತೆನ ಸೇರಿಸ್ಕೊಂಡು. ಅರ್ಥ ಆಯ್ತಾ? ಅವಾಗ ನಿಮ್ ವಾಯ್ಸ್ ಕೊಡಿ, ಅವಾಗ ನಿಮ್ ಚಾನಲ್ ಮಾನಿಟೈಸೇಷನ್ ಆಗುತ್ತೆ. ಅವಾಗ ನೀವು ₹1,00,000 ಏನಾದ್ರು ದುಡಿಬಹುದು. ಓಕೆ, ಅರ್ಥ ಮಾಡ್ಕೊಳ್ಳಿ. 50-60 ಸಾವಿರ ರೂಪಾಯಿ ಏನು ₹1,00,000 ಬೇಕಾದ್ರೆ ದುಡಿಬೋದು ವ್ಯೂಸ್ ಹೋದ್ರೆ. ಅರ್ಥ ಆಯ್ತಾ? ಈ ರೀತಿ ಮಾಡೋದ್ರಿಂದ ನಿಮ್ಗೆ ಚಾನಲ್ ಮಾನಿಟೈಸೇಷನ್ ಆಗಲ್ಲ. ಚಾನಲ್ಗಳು ಇದು ಉದಾಹರಣೆ ನಿಮ್ಗೆ ಕೊಟ್ಟಿದ್ದೀನಿ, ನಿಮ್ಗೆ ಅರ್ಥ ಮಾಡ್ಕೊಂಡಿದ್ದೀನಿ ಅಂತ ಐ ಹೋಪ್. ಇಲ್ಲಿಗೆ ವಿಡಿಯೋ ಎಂಡ್ ಮಾಡೋಣ. ಓಕೆ ಪಾಪ, ಹೋಪ್ ನಿಮ್ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಸಿಗ್ತಂತ ಅನ್ಕೊಂಡಿದ್ದೀನಿ. ಈ ರೀತಿ ವಿಡಿಯೋಸ್ ಬೇಕಂದ್ರೆ ದೊಡ್ಡಂಗೆ ಪ್ರೋತ್ಸಾಹ ಕೊಡಿ. ಸಿಂಪಲ್ ಜಸ್ಟ್ ನೀವು ಒಂದು ಸಬ್ಸ್ಕ್ರೈಬ್ ಮಾಡ್ರೆ
ಒಂದ್ ಲೈಕ್ ಮಾಡ್ರಿ, ಒಂದು ಶೇರ್ ಮಾಡ್ರಿ, ಮತ್ತೆ ಕಮೆಂಟ್ ಮಾಡ್ರಿ. ಇಷ್ಟ ಫ್ರೆಂಡ್ಸ್ ಮಾಡ್ರಿ, ಹಂಗೆ ದೊಡ್ಡ ಪ್ರೋತ್ಸಾಹ ಕೊಡ್ತೀರಾ. ದೊಡ್ಡ ಕನ್ನಡ ಬೆಳೆಸಿ ಮತ್ತೆ ಕನ್ನಡ ಉಳಿಸಿ ಹೇಳಿ ಮುಗಿಸ್ತಾ ಇದೀನಿ. ಜಯ ಕರ್ನಾಟಕ, ಒಂದೇ ಮಾತ್ರ. ಶುಭ ದಿನ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.